In the previous class, we already discussed about advantages and disadvantages of FDI. So, ಇಂದಿನ ಕ್ಲಾಸಲ್ಲಿ ನಾವು ಈ ಒಂದು FDI ನ ಹೂಡಿಕೆಯ ಒಂದು ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಂಡ್ವಿ. In this class, we have discussed about remaining two topics. One is the FDI in wholesale and retail sector, and another one inflow of FDI in the various sector. So, ಈ ಒಂದು ಎರಡು ಕಾನ್ಸೆಪ್ಟ್ ಬಗ್ಗೆ ನಾವು ಅರ್ಥ ತಿಳ್ಕೊಳ್ತಾ ಇದ್ವಿ. ಒಂದು ಸಗಟು ಮತ್ತು ಚಿಲ್ಲರೆ ಕ್ಷೇತ್ರದಲ್ಲಿ FDI, ಇನ್ನೊಂದು ವಿವಿಧ ವಲಯಗಳಲ್ಲಿ ಒಂದು ವಿದೇಶಿ ನೇರ ಹೂಡಿಕೆ ಒಳಹರಿವು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ. So, the first concept, FDI in wholesale and retail sector. Okay, we have classified the trade sectors into two types, mainly wholesale sector and retail sector. ಅಂದ್ರೆ ಸಗಟು ಕ್ಷೇತ್ರದಲ್ಲಿ ಮತ್ತು ಚಿಲ್ಲರೆ ಕ್ಷೇತ್ರದಲ್ಲಿ ಈ ಒಂದು ವಿದೇಶಿ ನೇರ ಹೂಡಿಕೆಯ ಒಳಹರಿವು ಅಥವಾ ಈ ಒಂದು ವಿದೇಶಿ ನೇರ ಹೂಡಿಕೆಯ ಒಂದು ಹೂಡಿಕೆ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್, ಲೆಟ್ ಅಸ್ ಡಿಸ್ಕಸ್ ಫಸ್ಟ್ ಸೆಕ್ಟರ್ FDI in wholesale sector. ಓಕೆ, ಸಗಟು ವಲಯದಲ್ಲಿ ಒಂದು ವಿದೇಶಿ ನೇರ ಹೂಡಿಕೆ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಿದ್ವಿ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ ಹೋಲ್ಸೇಲ್ ಟ್ರೇಡ್ ಅಂದ್ರೆ ಏನು ಅಂಡ್ ಹೋಲ್ಸೇಲರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಹೋಲ್ಸೇಲ್ ಟ್ರೇಡ್ ಅಂದ್ರೆ ಏನು? ಸೊ ಹೋಲ್ಸೇಲ್ ಟ್ರೇಡ್ ಇಸ್ a form of a trade in which goods are purchased and stored in large quantities and sold in batches of designed quantity to resellers, professional users of goods, but not to final consumers ಅಂತ ಹೇಳ್ತಾರೆ. ಅಂದ್ರೆ ಹೋಲ್ಸೇಲ್ ಟ್ರೇಡ್ is means to wholesale the products, okay, to resellers. ಅಂದ್ರೆ ಇಲ್ಲಿ ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರಾಟಗಾರರಿಗೆ, ಅಂದ್ರೆ ಅಲ್ಲಿ ಯಾರು ಒಂದು ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ ಅಂದ್ರೆ ಸಗಟು ವ್ಯಾಪಾರ ಮಾಡ್ತಾರೆ ಅಂತವರಿಗೆ ನಾವು ಹೋಲ್ಸೇಲ್ ಟ್ರೇಡ್ ಅಂತ ಕರಿತೀವಿ. ಅಂತ ಒಂದು ಆಕ್ಟಿವಿಟಿನ ನಾವು ಹೋಲ್ಸೇಲ್ ಟ್ರೇಡ್ ಅಂದ್ರೆ, ಬಟ್ ನಾಟ್ ಟು ದ ಫೈನಲ್ ಕನ್ಸ್ಯೂಮರ್ಸ್. ಅಂದ್ರೆ ಯಾರು ನೇರವಾಗಿ ಅಂತ ವಸ್ತುಗಳನ್ನ ಅನುಭವಿಸ್ತಾರೋ ಅಂತವರಿಗೆ ಮಾರಾಟ ಮಾಡದೆ ಕೇವಲ ದೊಡ್ಡ ದೊಡ್ಡ ಒಂದು ಮಾರಾಟಗಾರರಿಗೆ, ರೀಸೇಲರ್ಸ್ ಅಂದ್ರೆ ಮರು ಮಾರಾಟಗಾರರಿಗೆ ಅಂತಹ ಸರಕುಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ, ಅಂತ ಸರಕುಗಳನ್ನ ನಾವು ಮಾರಾಟ ಮಾಡಲ್ಪಟ್ರೆ, ಸೇಲ್ ಮಾಡಿದ್ರೆ, ಸೊ ದಟ್ ಇಸ್ ಕಾಲ್ಡ್ ಹೋಲ್ಸೇಲ್ ಟ್ರೇಡಿಂಗ್. ಅಂದ್ರೆ ಇನ್ ಕನ್ನಡದಲ್ಲಿ ಸಗಟು ವ್ಯಾಪಾರ ಒಂದು ವಿಧದ ವ್ಯಾಪಾರವಾಗಿದ್ದು ಇಸ್ ಅ ಫಾರ್ಮ್ ಆಫ್ ಟ್ರೇಡ್. ಇದರಲ್ಲಿ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ಸಂಗ್ರಹಿಸಲಾಗುತ್ತದೆ ಮತ್ತು ಗೊತ್ತುಪಡಿಸಿದ ಪ್ರಮಾಣದ ಬ್ಯಾಚ್ಗಳಲ್ಲಿ ಮರು ಮಾರಾಟಗಾರರಿಗೆ, ವೃತ್ತಿಪರ ಬಳಕೆದಾರರಿಗೆ ಅಥವಾ ಗುಂಪುಗಳಿಗೆ ಮಾರಾಟ ಮಾಡಲಾಗುತ್ತದೆ. ಆದರೆ ಅಂತಿಮ ಗ್ರಾಹಕರಿಗೆ ಮಾರಾಟ ಮಾಡಲಾಗುವುದಿಲ್ಲ. ಇಟ್ ಮೀನ್ಸ್ ಅಂದ್ರೆ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ಅಥವಾ ಲಾರ್ಜ್ ಬ್ಯಾಚಸ್ ಗಳಲ್ಲಿ ಆ ಕ್ವಾಂಟಿಟಿಗಳನ್ನ ನಾವು ಏನ್ ಮಾಡ್ತೀವಿ, ಅಲ್ಲೇ ಸ್ಟೋರ್ ಮಾಡಿ ಅದನ್ನ ರೀಸೇಲ್ ಮಾಡ್ತೀವಿ. ಯಾರಿಗೆ? ದೊಡ್ಡ ದೊಡ್ಡ ಮಾರಾಟಗಾರರಿಗೆ ಆಗಿರ್ಬೋದು, ಮತ್ತೆ ಪ್ರೊಫೆಷನಲ್ ಯೂಸರ್ಸ್ ಆಗಿರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಒಂದು ವೃತ್ತಿಪರ ಬಳಕೆದಾರರಾಗಿರ್ಬೋದು. ಸೊ ಅಂತವರಿಗೆ ನಾವು ಈಗ ಒಂದು ಸರಕುಗಳನ್ನ ಮಾರಾಟ ಮಾಡಲ್ಪಟ್ಟವೆ. ಸೊ ದಟ್ ಇಸ್ ಕಾಲ್ಡ್ ಹೋಲ್ಸೇಲ್ ಟ್ರೇಡಿಂಗ್, ಬಟ್ ನಾಟ್ ಟು ದ ಫೈನಲ್ ಕನ್ಸ್ಯೂಮರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಯಾವುದೋ ಒಂದು ಕೈಗಾರಿಕೆಯಿಂದ ಉತ್ಪಾದಿಸಿದ ಸರಕುಗಳನ್ನ ಮತ್ತೊಬ್ಬ ಮಾರಾಟಗಾರರಿಗೆ, ಅಂದ್ರೆ ಮಾರಾಟಗಾರರಿಗೆ ಆ ಸರಕುಗಳನ್ನ ಮಾರಾಟಗಾರರಿಗೆ ಮಾರಾಟ ಮಾಡಿಬಿಟ್ರೆ ದಟ್ ಇಸ್ ಕಾಲ್ಡ್ ಹೋಲ್ಸೇಲ್ ಟ್ರೇಡಿಂಗ್. ಅದೇ ಒಂದು ಕೈಗಾರಿಕೆಯಿಂದ ಪರ್ಸನಲ್ ಅಂದ್ರೆ ಫೈನಲ್ ಕನ್ಸ್ಯೂಮರ್ಸ್ ಅಂದ್ರೆ ಅಂತಿಮ ಅನುಭವಗಳು, ಯಾರು ಡೈಲಿ ಯೂಸರ್ಸ್ಗೆ ನಾವು ಯಾವುದೋ ಒಂದು ಗುಡ್ಸ್ಗಳನ್ನ ನಾವು ಏನ್ ಮಾಡ್ತೇವೆ, ಅವುಗಳನ್ನ ಕನ್ಸ್ಯೂಮ್ ಮಾಡ್ತೀವಲ್ಲ. ಸೊ ನಮ್ಗೆ ಏನಾದ್ರೂ ಏನೋ ಅದನ್ನ ಕನ್ಸ್ಯೂಮ್ ಅದನ್ನ ನಮ್ಗೆ ಏನಾದ್ರೂ ಕೊಟ್ರೆ, ನಮ್ಗೆ ಮಾರಾಟ ಮಾಡಿದ್ರೆ, ಸೊ ದಟ್ ಇಸ್ ಕಾಲ್ಡ್ ರಿಟೇಲ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಹೋಲ್ಸೇಲ್ ಟ್ರೇಡಿಂಗ್ ಮೀನ್ಸ್ ಅಂದ್ರೆ ಇನ್ ಹೋಲ್ಸೇಲ್ ಟ್ರೇಡ್ ಇಸ್ ಅ ಫಾರ್ಮ್ ಆಫ್ ಟ್ರೇಡ್ in which goods are purchased and stored in large quantities and sold ಅಂದ್ರೆ in batches of designed quantity and to resellers, professional users. ಅಂದ್ರೆ ಇಂತ ಒಂದು ಮಾರಾಟಗಾರರಿಗೆ, ದೊಡ್ಡ ದೊಡ್ಡ ಮಾರಾಟಗಾರರಿಗೆ, ವೃತ್ತಿಪರ ಬಳಕೆದಾರರಿಗೆ ನಾವೇನಾದ್ರೂ ಇಂತ ಒಂದು ಸರಕುಗಳನ್ನ ಮಾರಾಟ ಮಾಡಲ್ಪಟ್ರೆ ಸೊ ಇದಕ್ಕೆ ನಾವು ಸಗಟು ವ್ಯಾಪಾರ ಅಂತ ಕರಿತೀವಿ. ಹಾಗಿದ್ರೆ ಹೋಲ್ಸೇಲರ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಹೋಲ್ಸೇಲರ್? ಹೋಲ್ಸೇಲರ್ ಅಂತ ನಾವು ಯಾರನ್ನ ಡಿಫೈನ್ ಮಾಡ್ಕೋಬೇಕು, ಯಾರನ್ನ ಡಿಫೈನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತೀವಿ. ದ ಹೋಲ್ಸೇಲರ್ ಇಸ್ ದ ಒನ್ ಹೂ ಪರ್ಫಾರ್ಮ್ ಹೋಲ್ಸೇಲ್ ಆಕ್ಟಿವಿಟೀಸ್. ಅಂದ್ರೆ ಸಗಟು ವ್ಯಾಪಾರಿ ಅಂದ್ರೆ ಸಗಟು ಚಟುವಟಿಕೆ
ಹೇಳ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಸಗಟು ವ್ಯಾಪಾರ ಅಂತ ಕರಿತೀವಿ. ಬಟ್ ಹೋಲ್ಸೇಲರ್ ಮೀನ್ಸ್ ಹೋಲ್ಸೇಲರ್ ಇಸ್ ಒನ್ ಆಫ್ ದ ಹೂ ಪರ್ಫಾರ್ಮ್ ಹೋಲ್ಸೇಲ್ ಆಕ್ಟಿವಿಟೀಸ್. ಅಂದ್ರೆ ಯಾರು ಸಗಟು ಇಂತಹ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ, ಹೂ ಆರ್ ಪಾರ್ಟಿಸಿಪೇಟೆಡ್ ಇನ್ ಹೋಲ್ಸೇಲ್ ಆಕ್ಟಿವಿಟೀಸ್, ದೇ ಆರ್ ಕಾಲ್ಡ್ ಹೋಲ್ಸೇಲರ್. ಅಂದ್ರೆ ಇಂತಹ ಒಂದು ಸಗಟು ಚಟುವಟಿಕೆಗಳಲ್ಲಿ ಯಾರು ಪಾಲ್ಗೊಂಡಿರ್ತಾರೋ ಸೊ ಅಂತವರನ್ನು ನಾವೇನು ಕರಿತೀವಿ ಅಂದ್ರೆ ಹೋಲ್ಸೇಲರ್ ಅಂತ ಕರಿತೀವಿ. ಸೊ ಅಂಡ್ ನಾವು ಹೋಲ್ಸೇಲ್ ಸೆಕ್ಟರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾದ್ರೆ ಹೋಲ್ಸೇಲ್ ಸೆಕ್ಟರ್ಗೆ ಅಥವಾ ಹೋಲ್ಸೇಲ್ ಆಕ್ಟಿವಿಟಿಗೆ ಇನ್ನೊಂದು ಏನು ಕರಿತೀವಿ ಒಂದು ಕ್ಯಾಶ್ ಅಂಡ್ ಕ್ಯಾರಿ ಹೋಲ್ಸೇಲ್ ಟ್ರೇಡಿಂಗ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ the concept of cash and carry wholesale trading was formally notified in the FDI policy in 1997. In 1997, the government of India has introduced cash and carry wholesale trading in FDI. ಅಂದ್ರೆ ಈ ಒಂದು FDI ವಿದೇಶಿ ನೇರ ಹೂಡಿಕೆ ಏನಂತಂದ್ರೆ ಸರಕು ಮತ್ತು ಸಾಗಿಸುವ ಸಗಟು ವ್ಯಾಪಾರದ ಪರಿಕಲ್ಪನೆಯನ್ನ 1997ರಲ್ಲಿ ಔಪಚಾರಿಕವಾಗಿ ತನ್ನ ಒಂದು FDI ನೀತಿಯಲ್ಲಿ ತಿಳಿಸುತ್ತೆ ಅಂತ ಹೇಳ್ತಾರೆ. ಅಂಡ್ 100% FDI is allowed in wholesale trading. ಓಕೆನಾ, ಇತ್ತೀಚಿನ ದಿನಮಾನಗಳಲ್ಲಿ ಸೊ ಈ ಒಂದು ಹೋಲ್ಸೇಲ್ ಟ್ರೇಡಿಂಗ್ ಅಂದ್ರೆ ಸಗಟು ವ್ಯಾಪಾರದಲ್ಲಿ ಶೇಕಡ 100ಕ್ಕೆ 100ರಷ್ಟು ಅಂದ್ರೆ ಯಾವುದೋ ಒಂದು ಹೋಲ್ಸೇಲ್ ಆಕ್ಟಿವಿಟಿ ಅಂತಂದ್ರೆ ಅದ್ರ 100% ಕೂಡ FDI ನ ಫಾರಿನ್ ಇನ್ವೆಸ್ಟರ್ಸ್ ಅಂದ್ರೆ ವಿದೇಶಿ ಹೂಡಿಕೆದಾರರು ವಿದೇಶಿ ನೇರ ಹೂಡಿಕೆಯನ್ನ ಅಲ್ಲಿ ಮಾಡಬಹುದು ಅಂತ ಅಲ್ಲಿ ಅವಕಾಶವನ್ನ ಕೊಡಲಾಗಿದೆ ಅಂತ ಹೇಳ್ತಾರೆ. ಅಂಡ್ ಹೋಲ್ಸೇಲರ್ ಡೀಲ್ಸ್ ಓನ್ಲಿ ವಿತ್ ಸ್ಮಾಲರ್ ರಿಟೇಲರ್ಸ್ and not consumers. This is the important point. Wholesaler deals with only small retailers but not to the consumers. ಅಂದ್ರೆ ಅವರು ಯಾರು ಸಣ್ಣ ಸಣ್ಣ ವ್ಯಾಪಾರಿಗಳು ಇರ್ತಾರೋ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಹೋಲ್ಸೇಲರ್ ಅಂತಂದ್ರೆ ಅವ್ರು ಯಾವ ಹತ್ರ ಯಾವುದೋ ಒಂದು ಸರಕು ಇರ್ತಂದ್ರೆ ಅವುಗಳನ್ನ ಮತ್ತೆ ರಿಟೇಲ್ ಸೆಕ್ಟರ್ ಯಾರು ಇರ್ತಾರೆ ನೋಡಿ ಅಂತಹ ಮಾರಾಟಗಾರ ಮಾರಾಟ ಪಡ್ತಾರೆ ವಿನಃ ಅಂತಹ ಸರಕುಗಳನ್ನ ಕನ್ಸ್ಯೂಮರ್ಸ್ಗೆ ಅವರು ಏನ್ ಮಾಡಲ್ಲ, ಸೋಲ್ಡ್ ಮಾಡಲ್ಲ, ಅಂದ್ರೆ ಅವರನ್ನ ಮಾರ್ಕೆಟ್ ಮಾಡಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ retailers and not a consumers, because of wholesaler deals with only smaller retailers not to final consumers. ಅಂದ್ರೆ ಇಲ್ಲಿ ನೋಡಿ ಯಾವುದೇ ಒಬ್ಬ ಸಗಟು ವ್ಯಾಪಾರ ಏನಂತಂದ್ರೆ ಸಣ್ಣ ಸಣ್ಣ ವ್ಯಾಪಾರ ಚಿಲ್ಲರೆ ವ್ಯಾಪಾರಿಗಳ ಜೊತೆ ವ್ಯವಹರಿಸ್ತಾನೆ ಹೊರತು ಅವನು ಯಾವುದೇ ರೀತಿಯ ಒಂದು ಅನುಭವಿಗಳ ಜೊತೆ ವ್ಯವಹರಿಸುವುದಿಲ್ಲ. ಸೊ ದಟ್ಸ್ ವೈ wholesaler deals with only smaller retailers not consumers ಅಂತ ಹೇಳ್ತಾರೆ. And Metro AG was the first global player to enter India through automatic route. ಅಂದ್ರೆ ಈ ಒಂದು FDI there are two routes, ಅಂದ್ರೆ ಒಂದು automatic route, another one government route. ಅಂದ್ರೆ ಸ್ವಯಂ ಚಾಲಿತ ಮಾರ್ಗ ಮತ್ತು ಸರ್ಕಾರಿ ಮಾರ್ಗ ಅಂತ ಹೇಳ್ತೀವಿ. ಸೊ ಸ್ವಯಂ ಚಾಲಿತ ಮಾರ್ಗದಲ್ಲಿ ಏನಂತಂದ್ರೆ ಮೆಟ್ರೋ ಏಜ್ ಎಂಬ ಸಂಸ್ಥೆ ಏನಂತೆ ಪ್ರಪ್ರಥಮವಾಗಿ ಈ ಒಂದು ಸಗಟು ವ್ಯಾಪಾರದಲ್ಲಿ ಜಾಗತಿಕ ಸಂಸ್ಥೆಯಾಗಿ ಖ್ಯಾತಿ ಗಳಿಸುತ್ತೆ ಅಂತ ಹೇಳ್ತಾರೆ. ಅಂಡ್ FDI policy requires that full records indicating all deals with wholesale sales should be maintained on day-to-day basis. ಅಂದ್ರೆ ದಿನನಿತ್ಯ ಪ್ರತಿನಿತ್ಯ ಏನ್ ಮಾಡಿದ್ರೆ ಈ ಒಂದು ಹೋಲ್ಸೇಲ್ ಟ್ರೇಡ್ ಎಷ್ಟಿರುತ್ತೆ ಅದನ್ನ ಮೇಂಟೈನ್ ಮಾಡೋದು ಕೂಡ ಈ ಒಂದು ಹೋಲ್ಸೇಲ್ ಟ್ರೇಡ್ ಪ್ರಮುಖ ಒಂದು ಚಟುವಟಿಕೆ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ಹೋಲ್ಸೇಲ್ ಟ್ರೇಡಿಂಗ್ ಆಫ್ ಗೂಡ್ಸ್ ಆಫ್ ಗ್ರೂಪ್ ಕಂಪನೀಸ್ ಶುಡ್ ನಾಟ್ ಎಕ್ಸೆಡ್ 25% ಆಫ್ ದಿ ಟೋಟಲ್ ಟರ್ನೋವರ್ ಆಫ್ ದಿ ಹೋಲ್ಸೇಲ್ ವೆಂಚರ್ ಅಂತ ಹೇಳ್ತಾರೆ. ಅಂದ್ರೆ ಗುಂಪು ಕಂಪನಿಗಳ ಸರಕುಗಳ ಸಗಟು ವ್ಯಾಪಾರವು ಈ ಸರಕು ಉದ್ಯಮದ ಒಟ್ಟು ವಹಿವಾಟಿನ ಶೇಕಡ 25ರಷ್ಟನ್ನು ಮೀರಿರಬಾರದು ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಅಬೌಟ್ ದ ಹೋಲ್ಸೇಲ್ ಟ್ರೇಡ್. ಅಂದ್ರೆ ಅದರ ಒಂದು ನೇಚರ್ ಯಾವ ತರ ಇರುತ್ತೆ ಅಂದ್ರೆ ಅದರ ಒಂದು ಸಗಟು ವ್ಯಾಪಾರದ ಒಂದು ನೇಚರ್ ಯಾವ ತರ ಇರುತ್ತೆ ಅನ್ನೋದನ್ನ ಅದು ತಿಳಿಸುತ್ತೆ ಅಂತ ಹೇಳ್ತಾರೆ. Then we go to the second sector is FDI in the retail sector. Okay, ಚಿಲ್ಲರೆ ಕ್ಷೇತ್ರದಲ್ಲಿ FDI. ಇದುವರೆಗೆ ನಾವು ಹೇಳಿದ್ವಿ FDI ನ ಹೋಲ್ಸೇಲ್ ಸೆಕ್ಟರ್ ಅಂದ್ರೆ ಸಗಟು ಕ್ಷೇತ್ರದಲ್ಲಿ ಒಂದು FDI ಯಾವ ತರ ಇರುತ್ತೆ ಅನ್ನೋದನ್ನ ನೋಡುತ್ತೀವಿ. ಸೊ ಈ ಒಂದು ಇದರಲ್ಲಿ FDI in the retail sector ಅಂದ್ರೆ ಈ ಒಂದು ಚಿಲ್ಲರೆ ಕ್ಷೇತ್ರದಲ್ಲಿ FDI ಯಾವ ತರ ಇದೆ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಿದ್ವಿ. ಸೊ ಇದಕ್ಕಿಂತ ಮುಂಚೆ ಒಂದು ರಿಟೇಲಿಂಗ್ ಅಂದ್ರೆ ಏನು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಮೀನಿಂಗ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. Retailing is the interface between the producer and the individual consumer buying the personal consumption. Okay, ಇಲ್ಲಿ ಚಿಲ್ಲರೆ ವ್ಯಾಪಾರ ಅನ್ನೋದು ಉತ್ಪಾದಕ ಮತ್ತು ವೈಯಕ್ತಿಕ ಅನುಭವಿಯ ನಡುವಿನ ಸಂಪರ್ಕ ಸೇತುವಾಗಿರುತ್ತೆ. ಇಲ್ಲಿ ಸರಕುಗಳನ್ನು ಗ್ರಾಹಕರು ತಮ್ಮ ವೈಯಕ್ತಿಕ ಬಳಕೆಯಾಗಿ ಫಾರ್ ದ ಪರ್ಸನಲ್ ಕನ್ಸಂಪ್ಷನ್ ಅಂದ್ರೆ ವೈಯಕ್ತಿಕ ಬಳಕೆಗಾಗಿ ಎಲ್ಲಿ ಸರಕುಗಳನ್ನು ಖರೀದಿಸುತ್ತಾರೋ ದಟ್ ಇಸ್ ಕಾಲ್ಡ್ ರಿಟೇಲಿಂಗ್. ಓಕೆನಾ, ಇಲ್ಲಿ ವೈಯಕ್ತಿಕ ಬಳಕೆಗಾಗಿ ಯಾವ ಸರಕುಗಳನ್ನು ಖರೀದಿಸಲು ಸೊ ಅದೆಲ್ಲ ಏನು ಕರಿತೀವಿ ಚಿಲ್ಲರೆ ಕ್ಷೇತ್ರ ಅಂತ ಕರಿತೀವಿ. ಈ ಚಿಲ್ಲರೆ ಕ್ಷೇತ್ರದಲ್ಲಿ ಏನಾಗ್ತದೆ
ಕನ್ಸ್ಯೂಮರ್ಸ್ ಅಂದ್ರೆ ಗ್ರಾಹಕರು ಏನ್ ಮಾಡ್ತಾರೆ, ಸರಕುಗಳನ್ನು ತೆಗೆದುಕೊಂಡು ಅವುಗಳನ್ನ ತಮ್ಮ ಒಂದು ಫೈನಲ್ ಕನ್ಸಂಪ್ಷನ್ ಅಂದ್ರೆ ಅಂತಿಮ ಅನುಭೋಗಕ್ಕಾಗಿ ಯಾವ ಸರಕುಗಳನ್ನು ತೆಗೆದುಕೊಂಡು ಅವುಗಳನ್ನ ಅನುಭವಿಸುತ್ತಾರೆ. ಸೊ ಅಂತ ಒಂದು ಕ್ಷೇತ್ರವನ್ನು ಏನ್ ಕರೀತೀವಿ ನಾವು, ರಿಟೇಲ್ ಸೆಕ್ಟರ್ ಅಂತ ಕರಿತೀವಿ. ಸೊ ಮೀನಿಂಗ್ ನೋಡೋದಾದ್ರೆ ರಿಟೇಲಿಂಗ್ ಇಸ್ ದ ಇಂಟರ್ಫೇಸ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಅಂಡ್ ದ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಬೈಯಿಂಗ್ ದ ಪರ್ಸನಲ್ ಕನ್ಸಂಪ್ಷನ್. ಅಂದ್ರೆ ಈ ಒಂದು ಉತ್ಪಾದಕ ಮತ್ತು ಅನುಭೋಗಿಗಳ ನಡುವಿನ ಇಂಟರ್ಫೇಸ್ ಅಂದ್ರೆ ಸಂಪರ್ಕ ಸೇತುವಾಗಿ ರಿಟೇಲಿಂಗ್ ಸೆಕ್ಟರ್ ಏನ್ ಮಾಡುತ್ತೆ, ದೇ ಆರ್ ವರ್ಕಿಂಗ್ ಅಂತ ಹೇಳ್ತಾರೆ, ಅದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಅಂಡ್ ಫಾರ್ ದ ಕನ್ಸ್ಯೂಮರ್ಸ್ ದೇರ್ ಪರ್ಚೇಸ್ ಗೂಡ್ಸ್ ಫಾರ್ ದ ಪರ್ಸನಲ್ ಯೂಸ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ವೈಯಕ್ತಿಕ ಬಳಕೆಗಾಗಿ ಇಂತಹ ಸರಕುಗಳನ್ನು ಖರೀದಿಸ್ತಾರೆ. ಸೊ ದಿಸ್ ದ ಕಾರ್ಡ್ ರಿಟೇಲಿಂಗ್. ಇಟ್ ಈಸ್ ದ ಲಾಸ್ಟ್ ಲಿಂಕ್ ದಟ್ ಕನೆಕ್ಟ್ಸ್ ದ ಕನ್ಸ್ಯೂಮರ್ಸ್ ವಿತ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಚೈನ್ಸ್ ಅಂದ್ರೆ ಉತ್ಪಾದಕ ಮತ್ತು ವಿತರಣಾ ಸರಕುಗಳು ಏನಿರ್ತದೆ ಅಂತಿಮ ಅನುಭವಗಳ ನಡುವೆ ಈ ಒಂದು ಗ್ರಾಹಕರನ್ನು ಏನ್ ಮಾಡ್ತಾರೆ ಅಂದ್ರೆ ಅದು ಲಾಸ್ಟ್ ಚೈನ್ ಅಂದ್ರೆ ಕೊನೆಯ ಒಂದು ಕೊಂಡಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಕಾರ್ಡ್ ರಿಟೇಲಿಂಗ್ ಅಂದ್ರೆ ಒಂದು ಚಿಲ್ಲರೆ ಕ್ಷೇತ್ರ ಅಥವಾ ಚಿಲ್ಲರೆ ವ್ಯಾಪಾರ ಅಂತ ಕೇಳ್ತೀವಿ. ಸೊ ಚಿಲ್ಲರೆ ಕ್ಷೇತ್ರ, ಚಿಲ್ಲರೆ ವ್ಯಾಪಾರ ಬಗ್ಗೆ ತಿಳ್ಕೊಂಡ್ವಿ. ಸೊ ಆಮೇಲೆ ರಿಟೈಲರ್ ಅಂದ್ರೆ ಏನು, ನಾವು ಹೋಲ್ಸೇಲ್ ಅಂತ ಕರಿತೀವಿ. ಹೋಲ್ಸೇಲರ್ ಮೀನ್ಸ್ ಈಸ್ ಒನ್ ಹೂ ಪರ್ಫಾರ್ಮ್ ಹೋಲ್ಸೇಲ್ ಆಕ್ಟಿವಿಟೀಸ್, ದೇ ಆರ್ ಕಾಲ್ಡ್ ಹೋಲ್ಸೇಲರ್. ಓಕೆನಾ, ಯಾರೋ ಒಂದು ಸಗಟು ಚಟುವಟಿಕೆಗಳನ್ನ ಮಾಡ್ತಿರ್ತಾರೋ ಸೊ ಅಂತವ್ರಿಗೆ ಏನ್ ಕರಿತೀವಿ ನಾವು, ಸಗಟು ವ್ಯಾಪಾರಿ ಅಂತ ಕರಿತೀವಿ. ಸೊ ಅದೇ ತರ ಚಿಲ್ಲರೆ ವ್ಯಾಪಾರಿ ಅಂದ್ರೆ ಏನಂತ ನೋಡೋದಾದ್ರೆ ರಿಟೇಲರ್ ಬಿಸ್ನೆಸ್ ದಟ್ ಸೆಲ್ಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಟು ಕನ್ಸ್ಯೂಮರ್ಸ್ ಫಾರ್ ದ ಪರ್ಸನಲ್ ಆರ್ ಫ್ಯಾಮಿಲಿ ಯೂಸ್ ಅಂದ್ರೆ ವೈಯಕ್ತಿಕ ಅಥವಾ ಕುಟುಂಬ ಬಳಕೆಗಾಗಿ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡುವುದನ್ನು ನಾವು ಏನ್ ಕರಿತೀವಿ, ಚಿಲ್ಲರೆ ವ್ಯಾಪಾರ. ಅಂದ್ರೆ ವೈಯಕ್ತಿಕ ಬಳಕೆ ಅಂದ್ರೆ ಫಾರ್ ಫೈನಲ್ ಕನ್ಸಂಪ್ಷನ್ ಅಂದ್ರೆ ಅಂತಿಮ ಬಳಕೆಗಾಗಿ ಯಾವ ಸರಕುಗಳನ್ನ ಕುಟುಂಬಗಳಿಗೆ ಅಥವಾ ವೈಯಕ್ತಿಕವಾಗಿ ಯಾರಿಗೆ ಅಲ್ಲಿ ಮಾರಾಟ ಮಾಡಲ್ಪಡುತ್ತಿರ್ತಾರೋ ದೇ ಆರ್ ಕಾಲ್ಡ್ ರಿಟೈಲರ್. ಇಲ್ಲಿ ರಿಟೈಲಿಂಗ್ ಏನಂತ ನೋಡಿದ್ವಿ, ಮತ್ತೆ ರಿಟೈಲರ್ ಅಂದ್ರೆ ಏನಂತ ಎರಡು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂಡ್ ಇಂಡಿಯನ್ ರಿಟೇಲ್ ಸೆಕ್ಟರ್ is highly fragmented with 97% of its business being run by the unorganized retailers ಅಂತ ಹೇಳ್ತಾರೆ. ಓಕೆನಾ, ಇಲ್ಲಿ ಏನಂತಂದ್ರೆ ಭಾರತದಲ್ಲಿ ಒಂದು 97% ಒಂದು ಚಿಲ್ಲರೆ ಕ್ಷೇತ್ರದ ವ್ಯಾಪಾರ ಅಸಂಘಟಿತ ವಲಯದ ವ್ಯಾಪಾರಿಗಳಿಂದ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ನೋಡಿ ರಿಟೇಲ್ ಸೆಕ್ಟರ್ ನೀವು ಮೋರ್ ಏನ್ ನೋಡ್ತೀರಿ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರನ್ನು ನೋಡ್ತೀರಿ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ರಿಟೇಲಿಂಗ್ ಸೆಕ್ಟರ್ ಇರ್ತಾರೆ, ಮತ್ತೆ ದೇ ಆರ್ ನಾಟ್ ರಿಜಿಸ್ಟರ್ಡ್ ಇನ್ ದ ಗವರ್ನಮೆಂಟ್ ಅಂದ್ರೆ ಅವರು ಸರ್ಕಾರದ ಒಂದು ಅಡಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ರಿಜಿಸ್ಟರ್ ಆಗಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೋಟೆಲ್ ಅಂದ್ರೆ ಬೀದಿ ಬದಿ ಹೋಟೆಲ್ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ಮಾಡ್ತಿರೋರು. ಸೊ ದೇ ಆರ್ ಕಾಲ್ಡ್ ಅನ್ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ ಅಂದ್ರೆ ಅವರೆಲ್ಲ ಬರ್ತಾರೆ ಅಂದ್ರೆ ಅಸಂಘಟಿತ ವಲಯದ ಒಂದು ಚಿಲ್ಲರೆ ಕ್ಷೇತ್ರದಲ್ಲಿ ಬರ್ತಾರೆ. ಸೊ ದೇ ಆರ್ ಅದಕ್ಕೋಸ್ಕರ ಹೇಳ್ತಾರೆ ಅಂತಂದ್ರೆ ಇಂಡಿಯನ್ ರಿಟೇಲ್ ಸೆಕ್ಟರ್ ಇಸ್ ಹೈಲಿ ಫ್ರಾಗ್ಮೆಂಟೆಡ್ ವಿತ್ 90% ಆಫ್ ಇಟ್ಸ್ ಬಿಸಿನೆಸ್ ಬೀಯಿಂಗ್ ರನ್ ಬೈ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ 97% ಚಿಲ್ಲರೆ ಕ್ಷೇತ್ರದ ವ್ಯಾಪಾರ ಅಸಂಘಟಿತ ವಲಯದ ಒಂದು ಜನರಿಂದ ಅಥವಾ ಅವರಿಂದ ಅಸಂಘಟಿತ ವಲಯದ ಒಂದು ವ್ಯಾಪಾರಿಗಳಿಂದ ನಡೆಯುತ್ತಿದೆ ಅಂತ ಹೇಳ್ತಾರೆ. ಅಂಡ್ ಇಟ್ ಇಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ಟರ್ ಅಗ್ರಿಕಲ್ಚರ್. ಓಕೆನಾ, ಈ ಒಂದು ಚಿಲ್ಲರೆ ಕ್ಷೇತ್ರ ಅನ್ನೋದು ದೇ ಆರ್ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಸೋರ್ಸ್ ಆಫ್ಟರ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಅಗ್ರಿಕಲ್ಚರ್ ಆದ್ಮೇಲೆ ಸಾಕಷ್ಟು ಉದ್ಯೋಗವನ್ನು ಒದಗಿಸುವ ಕ್ಷೇತ್ರ ಯಾವುದಾಗಿರುತ್ತೆ, ರಿಟೇಲ್ ಸೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಇಟ್ ಕಾಂಟ್ರಿಬ್ಯೂಟ್ ಮೋರ್ ದನ್ 10% ಆಫ್ ಇಂಡಿಯಾಸ್ GDP. ಎವ್ರಿ ಇಯರ್ ದ ರಿಟೇಲ್ ಸೆಕ್ಟರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ 10% more 10% ಟು ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಏನ್ ಮಾಡ್ತಂದ್ರೆ ಈ ಒಂದು ಚಿಲ್ಲರೆ ಕ್ಷೇತ್ರ ಪ್ರತಿ ವರ್ಷ 10%ಕ್ಕಿಂತ ಹೆಚ್ಚರಷ್ಟು ಕೊಡುಗೆಯನ್ನ ಸಲ್ಲಿಸುತ್ತೆ ಅಂತ ಹೇಳ್ತಾರೆ. ಅಂಡ್ FDI is a single brand retailing was permitted in 2006 up to 51% ownership. ಅಂದ್ರೆ ಏಕ ಬ್ರ್ಯಾಂಡ್ ಚಿಲ್ಲರೆ ವ್ಯಾಪಾರದಲ್ಲಿ FDI 2006ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 51% ವರೆಗಿನ ಮಾಲೀಕತ್ವದ ಅನುಮತಿಯನ್ನ ನೀಡ್ತಾರೆ. ಅಂದ್ರೆ ಸಿಂಗಲ್ ಬ್ರ್ಯಾಂಡ್ ರಿಟೇಲಿಂಗ್ ಅಂದ್ರೆ ವಿಚ್ ಕಮಾಡಿಟಿ is sold in a single brand, that is called single brand retailing ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಕಳೆದ ಒಂದು ವಿಡಿಯೋದಲ್ಲಿ ನೋಡುವ ಹಾಗೆ ರಿಬಾಕ್ ಆಗಿರ್ಬೋದು, ಮತ್ತೆ ಟೈಟನ್ ಆಗಿರ್ಬೋದು, ಸೊ ಆ ಸಿಂಗಲ್ ಬ್ರ್ಯಾಂಡ್ ಅದರಲ್ಲಿ ಏನ್ ಮಾಡ್ತಾರೆ, ಅವರು ಯಾವುದೇ ಒಂದೇ ಬ್ರ್ಯಾಂಡ್ ಹೆಸರಲ್ಲಿ ಅವರು ಏನ್ ಮಾಡ್ತಾರೆ, ಪ್ರಾಡಕ್ಟ್ ಗಳನ್ನು ಸೋಲ್ಟ್ ಮಾಡ್ತಾರೆ. ಸೊ ಇಂಥ ಒಂದು ಸಿಂಗಲ್ ಬ್ರ್ಯಾಂಡ್ ಅಲ್ಲಿ ಅಪ್ ಟು 51% ಏನ್ ಮಾಡ್ತಾರೆ ಅಂತಂದ್ರೆ ಓನರ್ಶಿಪ್ ಅನ್ನ ಅಲ್ಲಿ ನೀಡ್ತಾರೆ ಅಂತ ಹೇಳ್ತಾರೆ. ಅಂಡ್ India has the highest retailer density in the world with the 15 million outlets. ಅಂದ್ರೆ 50%
ಪೀರಿಯಡ್ ಅಂದ್ರೆ ಏನಾಗ್ತದೆ ಏಕೋ ಬ್ರ್ಯಾಂಡ್ ಚಿಲ್ಲರೆ ವ್ಯಾಪಾರದಲ್ಲಿ ಏಪ್ರಿಲ್ 2000ರಿಂದ 2006ರಿಂದ ಸೆಪ್ಟೆಂಬರ್ 2010ರ ನಡುವಿನಲ್ಲಿ 196.46 ಮಿಲಿಯನ್ ಯುಎಸ್ ಡಾಲರ್ಗಳ ಒಳಹರಿವು ಇಂಟು ಆಗುತ್ತೆ. ಅಂದ್ರೆ ನಮ್ಮ ದೇಶಕ್ಕೆ ಅಷ್ಟು ಒಂದು ವಿದೇಶಿ ನೇರ ಹೂಡಿಕೆ ಈ ಒಂದು ರಿಟೇಲ್ ಸೆಕ್ಟರ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಒಟ್ಟು ಎಫ್ಡಿಐ ಒಳಹರಿವು ಶೇಕಡ 0.16 ಕಡಿಮೆ ಆಯಿತು ಅಂತ ಹೇಳ್ತಾರೆ. And organized retailers in India have a market share of just 3%. Okay, na? Remaining 97% of market have occupied the unorganized sector retailers in India. And only 3% retailers they have organized retail sectors. And ಕೇವಲ 3% ಮಾತ್ರ ಏನಿದೆ ಸಂಘಟಿತ ವಲಯದ ಒಂದು ಚಿಲ್ಲರೆ ವ್ಯಾಪಾರಿಗಳಿದ್ದಾರೆ. ಉಳಿದ 97% ಏನಿದೆ ಅಸಂಘಟಿತ ವಲಯದ ಚಿಲ್ಲರೆ ವ್ಯಾಪಾರಿಗಳಿದ್ದಾರೆ ಇಂಡಿಯಾದಲ್ಲಿ ಅನ್ನೋದನ್ನು ನೀವು ತಿಳ್ಕೊಂತಾ ಇದ್ದೀರಿ. ಅಂಡ್ ಕಂಪೇರ್ ಟು ದ 80% ಇನ್ USA, 40% ಇನ್ ಥೈಲ್ಯಾಂಡ್ ಅಂಡ್ 20% ಇನ್ ಚೀನಾ. ಅಂದ್ರೆ ಇದನ್ನು ನಾವು ಬೇರೆ ದೇಶ ಕಂಪೇರ್ ಮಾಡಿದ್ರೆ 80% ಏನಿದ್ದಾರೆ USA ಅಲ್ಲಿ ಆರ್ಗನೈಸ್ಡ್ ರಿಟೇಲರ್ಸ್ ಇದ್ದಾರೆ ಅಂಡ್ ಥೈಲ್ಯಾಂಡ್ ನಲ್ಲಿ ಎಷ್ಟು 40% ಅಂಡ್ 20% ಚೀನಾದಲ್ಲಿ ಏನಿದ್ದಾರೆ ಈ ಒಂದು ಆರ್ಗನೈಸ್ಡ್ ರಿಟೇಲರ್ಸ್ ಇದ್ದಾರೆ. ಬಟ್ ಇಂಡಿಯಾದಲ್ಲಿ ಏನಿದೆ ಅಂದ್ರೆ ಓನ್ಲಿ 3% retailers are the unorganized retailers and remaining 97% retailers are unorganized sector. ಅಂದ್ರೆ ಉಳಿದ ಒಂದು 97% ಒಂದು ಚಿಲ್ಲರೆ ವ್ಯಾಪಾರಿಗಳು ಯಾರಿದ್ದಾರೆ ಅಂದ್ರೆ ಅಸಂಘಟಿತ ವಲಯದ ಚಿಲ್ಲರೆ ವ್ಯಾಪಾರಿಗಳಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಚಿಲ್ಲರೆ ವ್ಯಾಪಾರದಿಂದ ಏನೇನು ಒಂದು ಪ್ರಯೋಜನ ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆರ್ ಬೆನಿಫಿಟ್ಸ್ ಆಫ್ ಎಫ್ಡಿಐ ಇನ್ ರಿಟೇಲ್ ಸೆಕ್ಟರ್ ಇನ್ ಇಂಡಿಯಾ. ಅಂದ್ರೆ ಭಾರತದ ಒಂದು ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಎಫ್ಡಿಐ ನ ಲಾಭಗಳು, ಪ್ರಯೋಜನಗಳು ಅಥವಾ ಅನುಕೂಲಗಳು. ಸೊ ಏನು ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಎಫ್ಡಿಐ ಇನ್ ರಿಟೇಲ್ ಸೆಕ್ಟರ್ ಅಂದ್ರೆ ಈ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ಸ್ ಏನಿದೆ ಅಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಅಲ್ಲಿ ಏನೇನು ಒಂದು ಬದಲಾವಣೆಗಳಾಗಿದಾವೆ, ಏನೇನು ಪ್ರಯೋಜನಗಳಾಗಿದಾವೆ ಅನ್ನೋದನ್ನ ನಾವು ಕೆಲವಿಷ್ಟು ಅಂಶಗಳಿಂದ ತಿಳ್ಕೊತೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೆನಿಫಿಟ್ ಈಸ್ ಚೀಪರ್ ಪ್ರೊಡಕ್ಷನ್ ಫೆಸಿಲಿಟೀಸ್. ಅಗ್ಗದ ಉತ್ಪಾದನಾ ಸೌಲಭ್ಯಗಳು ಅಂತ ಹೇಳ್ತಾರೆ. ನಾವು ಮೋರ್ ಎಫ್ಡಿಐ ನಾವು ಇಂಪ್ರೂವ್ ಮಾಡ್ಕೊಂಡು ಆದ್ಮೇಲೆ ಏನಾಗ್ತಂದ್ರೆ ಅಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಸೊ ಎಫ್ಡಿಐ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ we use the more capital intensive such as machinery tools and use of raw materials. ಅಂದ್ರೆ ಕಚ್ಚಾ ಸಂಪನ್ಮೂಲಗಳನ್ನು ನಾವು ಅತಿ ಕಡಿಮೆ ಬೆಲೆಯಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ. ಅದರ ಮೇಲೆ ಯೂಸ್ ಆಫ್ ಚೀಪರ್ ಎಲೆಕ್ಟ್ರಿಸಿಟಿ ಅಂಡ್ ರೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಕಡಿಮೆ ಒಂದು ಬೆಲೆಯ ಒಂದು ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿ ಆಗಿರ್ಬೋದು ಮತ್ತೆ ರಸ್ತೆ ಸಂಪರ್ಕ ಆಗಿರ್ಬೋದು ಇವೆಲ್ಲ ತೆಗೆದುಕೊಳ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ದಿಸ್ ಇಸ್ ದ ಫಸ್ಟ್ ಬೆನಿಫಿಟ್ ಆಫ್ ದ ಎಫ್ಡಿಐ ಇನ್ ರಿಟೇಲ್ ಸೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಅವೈಲಬಿಲಿಟಿ ಆಫ್ ನ್ಯೂ ಟೆಕ್ನಾಲಜಿ. ಹೊಸ ತಂತ್ರಜ್ಞಾನ ಬರ್ತಂದ್ರೆ ಒಂದು ರಿಟೇಲ್ ಸೆಕ್ಟರ್ ನಾವು ಯಾವ್ದಾದ್ರು ಗೂಡ್ಸ್ ಗಳನ್ನ ಅಥವಾ ಕಮಾಡಿಟಿಗಳನ್ನ ನಾವು ಏನಾದ್ರು ಅಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಅವುಗಳನ್ನ ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡ್ಬೇಕಂದ್ರೆ ಇಲ್ಲಿ ನ್ಯೂ ಟೆಕ್ನಾಲಜಿ ಕೂಡ ನಾವು ಅಡಾಪ್ಷನ್ ಮಾಡಬೇಕು. ವೆನ್ ವಿ ಯೂಸ್ ದ ಎಫ್ಡಿಐ ಇನ್ ಪ್ರೊಡಕ್ಷನ್ ಪ್ರೊಸೆಸ್ ಅಂದ್ರೆ ಈ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ಯಾವಾಗ ವಿದೇಶಿ ನೇರ ಹೂಡಿಕೆಯನ್ನ ಬಳಸಿಕೊಳ್ಳುತ್ತೇವೋ ಆ ಸಂದರ್ಭದಲ್ಲಿ ವಿ ಆರ್ ಅಡಾಪ್ಟೆಡ್ ನ್ಯೂ ಟೆಕ್ನಾಲಜಿ ಇನ್ ದ ಪ್ರೊಡಕ್ಷನ್. ಅಂದ್ರೆ ಈ ಒಂದು ಉತ್ಪಾದನೆಯಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಲಾಂಗ್ ಟರ್ಮ್ ಕ್ಯಾಶ್ ಲಿಕ್ವಿಡಿಟಿ. ಓಕೆನಾ, ದೀರ್ಘಕಾಲೀನ ನಗದು ದ್ರವ್ಯತೆ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ದೀರ್ಘಕಾಲೀನ ನಗದು ದ್ರವ್ಯತೆ ಅಂದ್ರೆ ಈ ಲಾಂಗ್ ಟರ್ಮ್ ಲಿಕ್ವಿಡಿಟಿ ರಿಟೇಲ್ ಸೆಕ್ಟರ್ ಅಲ್ಲಿ ಮಾತ್ರ ನಾವು ನೋಡಬಹುದು. ಯಾಕಂದ್ರೆ ರಿಟೇಲ್ ಸೆಕ್ಟರ್ ಅಲ್ಲಿ ಪರ್ಚೇಸ್ ಕಮಾಂಡ್ಸ್ ಗಳು ಇರ್ತದೆ, ಲಾಂಗ್ ಟರ್ಮ್ ನಲ್ಲಿ ಅವು ಸೋಲ್ಡ್ ಔಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಈ ಒಂದು ಲಾಂಗ್ ಟರ್ಮ್ ಕ್ಯಾಶ್ ಲಿಕ್ವಿಡಿಟಿ ಕೂಡ ರಿಟೇಲ್ ಸೆಕ್ಟರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಕನ್ಸ್ಯೂಮರ್ ಸೇಫ್ಟಿ, ಗ್ರಾಹಕರ ಸುರಕ್ಷತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ನಾವು ಹೋಲ್ಸೇಲ್ ಟ್ರೇಡ್ ಅಲ್ಲಿ ಯಾವ್ದಾದ್ರು ಫೈನಲ್ ಕನ್ಸ್ಯೂಮರ್ಸ್ ಯಾವ್ದಾದ್ರು ಒಂದು ಗೂಡನ್ನ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಏನಿದೆ ಕನ್ಸ್ಯೂಮರ್ ಸೇಫ್ಟಿ ಇರಲ್ಲ. ಬಟ್ ರಿಟೇಲ್ ಸೆಕ್ಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ನೇರವಾಗಿ ರಿಟೇಲರ್ ಹತ್ರ ಹೋಗಿ ನಾವೇನ್ ಮಾಡ್ತೀವಿ ಅಂತ ಒಂದು ಗೂಡ್ಸ್ ಗಳನ್ನ ನಾವೇನ್ ಮಾಡ್ತೀವಿ ವಿ ಆರ್ ಪರ್ಚೇಸ್ ಅಂದ್ರೆ ಅಂತ ಸರಕುಗಳನ್ನ ನಾವೇನ್ ಮಾಡ್ತೀವಿ ತೆಗೆದುಕೊಳ್ತೀವಿ. ಸೊ ಇದರಿಂದ ಏನಾಗ್ತಂದ್ರೆ ಇಲ್ಲಿ ಕನ್ಸ್ಯೂಮರ್ಸ್ ಸೇಫ್ಟಿ ಇರುತ್ತೆ, ಆಮೇಲೆ ಕನ್ಸ್ಯೂಮರ್ಸ್ ವೆಲ್ಫೇರ್ ಕೂಡ ರಿಟೇಲ್ ಸೆಕ್ಟರ್ ಯಾವ ಕಾಂಟ್ರಿಬ್ಯೂಟೆಡ್ ಅಂದ್ರೆ ಒಂದು ಗ್ರಾಹಕರ ಒಂದು ಸುರಕ್ಷತೆಗೆ ಮತ್ತು ಗ್ರಾಹಕರ ಕಲ್ಯಾಣಕ್ಕೆ ಒಂದು ಚಿಲ್ಲರೆ ವ್ಯಾಪಾರಿ ಕ್ಷೇತ್ರ ಸಾಕಷ್ಟು ಕೊಡುಗೆಯನ್ನ ನೀಡುತ್ತದೆ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಪಾಯಿಂಟ್ ಜನರೇಟಿಂಗ್ ಮೋರ್ ಎಂಪ್ಲಾಯ್ಮೆಂಟ್, ಹೆಚ್ಚಿನ ಉದ್ಯೋಗ ಅವಕಾಶಗಳ ಸೃಷ್ಟಿ. ಓಕೆನಾ, ಇನ್ ದ ಬಿಟ್ವೀನ್ ಹೋಲ್ಸೇಲ್ ಟ್ರೇಡ್ ಅಂಡ್ ರಿಟೇಲ್ ಟ್ರೇಡ್, ದ ರಿಟೇಲ್ ಟ್ರೇಡ್ ಹ್ಯಾಸ್ ಮೋರ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ದ್ಯಾನ್ ಹೋಲ್ಸೇಲ್ ಟ್ರೇಡ್. ಅಂದ್ರೆ ಇಲ್ಲಿ ರಿಟೇಲ್ ಟ್ರೇಡ್ ಅಂತ ಹೋಲ್ಸೇಲ್ ಟ್ರೇಡ್ ಗಿಂತ ಅತಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುತ್ತೆ. ಯಾಕಂದ್ರೆ
ಬೇರೆ ಬೇರೆ ಒಂದು ಸ್ಥಳಗಳಿನ ವ್ಯಾಪಾರಸ್ಥರಾಗಿರ್ಬೋದು, ಸಂತೆಯ ವ್ಯಾಪಾರಿಗಳಾಗಿರ್ಬೋದು, ದೇ ಆರ್ ಕಾಲ್ಡ್ ರಿಟೇಲ್ ಟ್ರೇಡರ್ಸ್ ಅಂದ್ರೆ ಚಿಲ್ಲರೆ ವ್ಯಾಪಾರಿಗಳು ಅಂತ ಇದ್ದಾರೆ. ದೇ ವಾಟ್ ಎವರ್ ಇಟ್ ಮೇ ಬಿ ಆರ್ಗನೈಸ್ಡ್ ಸೆಕ್ಟರ್ ರಿಟೇಲರ್ಸ್ ಆರ್ ಅನ್ಆರ್ಗನೈಸ್ಡ್ ಸೆಕ್ಟರ್ ರಿಟೇಲರ್ಸ್, ಅವರು ಅಸಂಘಟಿತ ವಲಯದ ಚಿಲ್ಲರೆ ವ್ಯಾಪಾರಿಗಳಾಗಿರ್ಬೋದು ಅಥವಾ ಸಂಘಟಿತ ವಲಯದ ಚಿಲ್ಲರೆ ವ್ಯಾಪಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಅಲ್ಲಿ ಏನಾಗ್ತದೆ, ಇಟ್ ಕ್ರಿಯೇಟ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್ ಆಫ್ ದಿ ಕಂಟ್ರಿ. ಅಂದ್ರೆ ದೇಶದ ಜನರಿಗೆ ಅವರು ಏನ್ ಮಾಡ್ತಾರೆ, ಈ ಒಂದು ರಿಟೇಲ್ ಸೆಕ್ಟರ್ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ತೀವಿ. ಅಂಡ್ ದೆನ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸ್ ಎಫಿಷಿಯನ್ಸಿ, ದಕ್ಷತೆಯಲ್ಲಿ ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬಿಕಾಸ್ ಆಫ್ ವೆನ್ ವಿ ಯೂಸ್ ದ FDI, FDI has invested in the retail sector, the efficiency of workers, efficiency of the retailers has increased ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ದಕ್ಷತೆಯಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ, ಹೆಚ್ಚಳ ಆಗುತ್ತೆ ಅಂತ ಹೇಳ್ಬೋದು. And then we go to the next point, ಗ್ರೋತ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯದ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಸಾಕಷ್ಟು ನಾವು FDI ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಏನಾಗ್ತಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಅದರಲ್ಲಿ ಬೇರೆ ಒಂದು ಸರ್ವಿಸ್ ಸೆಕ್ಟರ್ ಬರುವಂತಹ ಕೆಲಸ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು. ಸೊ ಇದೇ ತರ ಸಾಕಷ್ಟು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಇರುತ್ತೆ ನೋಡಿ, ಪ್ರತಿಯೊಂದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹ್ಯಾಸ್ ಡೆವಲಪ್ಡ್ ಅಂತ ಹೇಳ್ಬೋದು. ಅಂಡ್ ಇನ್ಕ್ರೀಸ್ ಲೋಕಲ್ ಸೋರ್ಸಿಂಗ್, ಅಂದ್ರೆ ಸ್ಥಳೀಯ ಮೂಲಗಳು ಕೂಡ ಇಲ್ಲಿ ಹೆಚ್ಚಳ ಆಗ್ತವೆ. ಅಂದ್ರೆ ಲೋಕಲ್ ಸೋರ್ಸಿಂಗ್ ಅಂದ್ರೆ ಇಟ್ ಮೀನ್ಸ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತೆ ಲೇಬರ್ಸ್ ಅವೈಲೇಬಿಲಿಟಿ ಆಗಿರ್ಬೋದು, ಅವೈಲೇಬಿಲಿಟಿ ಆಫ್ ಲೇಬರ್ಸ್ ಅಂದ್ರೆ ಸ್ಥಳೀಯ ಕಾರ್ಮಿಕರ ಲಭ್ಯತೆ ಆಗಿರ್ಬೋದು, ಪ್ರತಿಯೊಂದು ಕೂಡ ದೇ ಆರ್ ಇನ್ಕ್ರೀಸ್ ಬಿಕಾಸ್ ಆಫ್ ರಿಟೇಲ್ ಸೆಕ್ಟರ್. ಅಂದ್ರೆ ಇಟ್ ಇಸ್ ಲೋಕಲ್ ಬಿಸ್ನೆಸ್, ಅಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಅಂದ್ರೆ ಲೋಕಲ್ ಆಗಿ ಒಂದು ಸಿಟಿಗೆ ಅದೇ ಪ್ರತಿಯೊಂದು ಸಿಟಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈ ಒಂದು ರಿಟೇಲ್ ಸೆಕ್ಟರ್ ಏನಾಗುತ್ತೆ ಆಸ್ ಪರ್ಫಾರ್ಮ್ ಮಾಡೋ, ಅಂದ್ರೆ ಅದೇನಾಗ್ತಂದ್ರೆ ಮುಂದುವರಿತಿರುತ್ತೆ, ಅದು ಕಾರ್ಯಾಚರಣೆಯಲ್ಲಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಟ್ ಈಸ್ ಇನ್ಕ್ರೀಸ್ಡ್ ಲೋಕಲ್ ಸೋರ್ಸಿಂಗ್, ಅಂದ್ರೆ ಸ್ಥಳೀಯ ಮೂಲಗಳ ಒಂದು ಹೆಚ್ಚಳ ಕೂಡ ಇಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಇಂಪ್ರೂವ್ಮೆಂಟ್ ಇನ್ ದ ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗದ ಗುಣಮಟ್ಟದಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ಈ ಒಂದು ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಾವೇನ್ ಮಾಡಿದ್ರೆ ರಿಟೇಲ್ ಸೆಕ್ಟರ್ ಅಲ್ಲಿ ಸಾಕಷ್ಟು ನಾವು ಮೋರ್ FDI ಅಲೋ ಮಾಡ್ಕೊಂಡು ಆದ್ಮೇಲೆ ಏನಾಗ್ತಂದ್ರೆ ಆ FDI ಅಲೋ ಮಾಡ್ಕೊಂಡ್ಮೇಲೆ ಪ್ರಾಡಕ್ಟ್ಸ್ ಕೂಡ ಏನಾಗ್ತಾವಲ್ಲಿ ತುಂಬಾ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕೂಡ ಮೇಂಟೈನ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತವೆ. ಅಂಡ್ ದೇ ಗಿವ್ ದ ಜಾಬ್ ಟ್ರೈನಿಂಗ್ ಟು ದ ವರ್ಕರ್ಸ್ ಇನ್ ದ ಹೂ ಹ್ಯಾವ್ ವರ್ಕ್ಡ್ ಇನ್ ದ ಫ್ಯಾಕ್ಟರಿ, ಅಂದ್ರೆ ಆ ಒಂದು ಕಾರ್ಖಾನೆಗಳಲ್ಲಿ ಯಾವ ಕೆಲಸ ಮಾಡ್ತಿರ್ತಾರೆ ಸೊ ಅಂತವರಿಗೆ ಕೂಡ ಇಲ್ಲಿ ಏನ್ ಮಾಡ್ತಾರೆ, ಸಾಕಷ್ಟು ಕೆಲಸದ ಒಂದು ಅವಕಾಶಗಳನ್ನ, ಕೆಲಸ ಉದ್ಯೋಗ ತರಬೇತಿಗಳನ್ನ ಅವರಿಗೆ ನೀಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಇನ್ ದ ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಉದ್ಯೋಗದ ಗುಣಮಟ್ಟದಲ್ಲಿ ಕೂಡ ಅವರಿಗೆ ಸುಧಾರಣೆ ಯಾವಾಗ ಜಾಬ್ ಟ್ರೈನಿಂಗ್ ಅನ್ನ ಕೊಡುವ ಮುಖಾಂತರ ಅಂತ ಹೇಳ್ಬೋದು. ಓಪನ್ಸ್ ನ್ಯೂ ಡೋರ್ಸ್ ಫಾರ್ ಫ್ರಾಂಚೈಸಿಂಗ್, ಅಂದ್ರೆ ಫ್ರಾಂಚೈಸಿಂಗ್ ಆಗಿ ನೂತನ ಅವಕಾಶಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ಅಂತ ಹೇಳ್ತಾರೆ. ಫ್ರಾಂಚೈಸಿಂಗ್ ಮೀನ್ಸ್ ಅಂದ್ರೆ ಯಾವುದೇ ಒಂದು ರಿಟೇಲ್ ಸೆಕ್ಟರ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಫ್ರಾಂಚೈಸ್ ಅಂದ್ರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದು, ಅದನ್ನ ಸೇಲ್ ಮಾಡೋದು. ಸೊ ಅಂತ ಒಂದು ಸ್ಥಿತಿಗಳಲ್ಲಿ ಏನಾಗ್ತದೆ, ದ ರಿಟೇಲ್ ಸೆಕ್ಟರ್ ಹ್ಯಾಸ್ ಓಪನ್ಸ್ ನ್ಯೂ ಡೋರ್ಸ್ ಫಾರ್ ಫ್ರಾಂಚೈಸಿಂಗ್, ಅಂದ್ರೆ ಫ್ರಾಂಚೈಸಿಗಾಗಿ ಹೊಸ ಹೊಸ ನೂತನ ಅವಕಾಶಗಳನ್ನು, ದೇ ಆರ್ ಕ್ರಿಯೇಟ್ಸ್ ಅಪಾರ್ಚುನಿಟೀಸ್ ಫಾರ್ ಫ್ರಾಂಚೈಸಿಂಗ್, ಅಂದ್ರೆ ಈ ಒಂದು ಫ್ರಾಂಚೈಸಿಗಾಗಿ ನೂತನ ಅವಕಾಶಗಳನ್ನು ಕೂಡ ಇದು ಕಲ್ಪಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಕಂಟ್ರೀಸ್ ಎಕನಾಮಿಕ್ ಗ್ರೋತ್, the retail sector has contributed to the country's economic growth more than 10% of GDP ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ದೇಶದ ಆರ್ಥಿಕ ಬೆಳವಣಿಗೆಗೆ ಒಂದು ರಿಟೇಲ್ ಸೆಕ್ಟರ್, ಚಿಲ್ಲರೆ ವಲಯವು ಸಾಕಷ್ಟು ಒಂದು ಕೊಡುಗೆಯನ್ನು ನೀಡುತ್ತೆ. ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಒಂದು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಇದರ ಕೊಡುಗೆ ಎಷ್ಟಿದೆ, 10% ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ the retail sector has contributed to the country's economic growth or economic growth of India ಅಂತ ಹೇಳ್ತಾರೆ. ಅಂದ್ರೆ ನಾವು ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಆರ್ಥಿಕ ಬೆಳವಣಿಗೆಗೆ ಇದು 10% ಹೆಚ್ಚು ಕೊಡುಗೆಯನ್ನ ನೀಡುತ್ತೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಲೋ ಕಾಸ್ಟ್ ಪ್ರಾಡಕ್ಟ್ಸ್, ಕಡಿಮೆ ವೆಚ್ಚದ ಉತ್ಪನ್ನಗಳು ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಇನ್ ದ ರಿಟೇಲ್ ಸೆಕ್ಟರ್ ದ ಪ್ರಾಡಕ್ಟ್ಸ್ ಪ್ರೈಸಸ್ ಆರ್ ವೆರಿ ಲೋ than comparing wholesale trading. ಅಂದ್ರೆ ಈ ಒಂದು ಹೋಲ್ಸೇಲ್ ಟ್ರೇಡಿಂಗ್ ನಾವು ಏನಾದರೂ ಕಂಪೇರ್ ಮಾಡಿದ್ರೆ ರಿಟೇಲ್ ಸೆಕ್ಟರ್ ಅಲ್ಲಿ ಏನಂತಂದ್ರೆ ಕಡಿಮೆ ವೆಚ್ಚದ ಉತ್ಪನ್ನಗಳು ಇರ್ತವೆ. ಯಾಕಂದ್ರೆ ನಾವು ಹೋಲ್ಸೇಲ್ ಟ್ರೇಡಿಂಗ್ ಯಾವಾಗ ತಗೋಬಹುದು, ಬಟ್ ರಿಟೇಲ್ ಸೆಕ್ಟರ್ ನಾವು
ಸೊ ಅಲ್ಲಿ ಪ್ರೈಸ್ ಯಾವಾಗ ಕಡಿಮೆ ಇರುತ್ತೆ ಅಲ್ಲಿ ರಿಟೇಲ್ ಸೆಕ್ಟರ್ ಒಂದು ಟ್ರೇಡಿಂಗ್ ಏನಿದೆ ಇಟ್ ಹ್ಯಾಸ್ ಇನ್ಕ್ರೀಸ್ ಅದು ಹೆಚ್ಚಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ದ ಅವೈಲಬಿಲಿಟಿ ಆಫ್ ಲೋ ಕಾಸ್ಟ್ ಪ್ರಾಡಕ್ಟ್ಸ್ ಇನ್ ದ ರಿಟೇಲ್ ಸೆಕ್ಟರ್ ಅಂದ್ರೆ ಆ ಒಂದು ಚಿಲ್ಲರೆ ಕ್ಷೇತ್ರದಲ್ಲಿ ಕಡಿಮೆ ವೆಚ್ಚದ ಉತ್ಪನ್ನಗಳು ನಮಗೆ ತ್ವರಿತವಾಗಿ ಲಭ್ಯವಾಗುತ್ತವೆ ಅಂತ ನಾವು ಹೇಳಬೇಕಾಗುತ್ತದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಂಪ್ಲಿಮೆಂಟ್ ಆಫ್ ಐಟಿ ಇನ್ ರಿಟೇಲ್ ಅಂದ್ರೆ ಚಿಲ್ಲರೆ ವ್ಯಾಪಾರದಲ್ಲಿ ಐಟಿ ಅನುಷ್ಠಾನ. ಇಟ್ ಮೀನ್ಸ್ ಐಟಿ ಮೀನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಮಾಹಿತಿ ತಂತ್ರಜ್ಞಾನವನ್ನು ಕೂಡ ನಾವು ಈ ಒಂದು ರಿಟೇಲ್ ಸೆಕ್ಟರ್ ನಾವು ಏನ್ ಮಾಡ್ತೀವಿ ಯೂಸ್ ಮಾಡ್ಕೊಂತ ಅಂತ ಹೇಳ್ತೀವಿ. ಮಾಹಿತಿ ತಂತ್ರಜ್ಞಾನ ಕೂಡ ಈ ಒಂದು ರಿಟೇಲ್ ಸೆಕ್ಟರ್ ನಾವು ಯೂಸ್ ಮಾಡ್ಕೊಂಡಾದ್ಮೇಲೆ ಅಂತ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬ ಕನ್ಸ್ಯೂಮರಿಗೂ ಯಾವ ಗುಡ್ ಪರ್ಚೇಸ್ ಯಾವ ಒಂದು ಗೂಡ್ಸ್ ಅಂದ್ರೆ ಯಾವ ಒಂದು ಕಮಾಡಿಟಿ ಪ್ರೈಸ್ ಎಷ್ಟಿದೆ ಅದರ ಕ್ವಾಂಟಿಟಿ ಹೇಗಿದೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಸಾಫ್ಟ್ವೇರ್ ಮುಖಾಂತರ ಅಥವಾ ಮೊಬೈಲ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಈ ಒಂದು ಐಟಿ ಮುಖಾಂತರ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮುಖಾಂತರ ಅವ್ರು ಏನ್ ಮಾಡ್ತಾನೆ ಕುಂತಲ್ಲೇ ಅವುಗಳನ್ನ ಏನ್ ಮಾಡ್ತಾನೆ ಅವುಗಳನ್ನ ನೋಡಿ ಆ ಮೂಲಕ ಅವ್ನು ಏನ್ ಮಾಡ್ತಾನೆ ಪರ್ಚೇಸ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ದ ಇಂಪ್ಲಿಮೆಂಟೇಷನ್ ಆಫ್ ಐಟಿ ಇನ್ ರಿಟೇಲ್ ಸೆಕ್ಟರ್ ದಿಸ್ ಇಸ್ ಅನದರ್ ಅಡ್ವಾಂಟೇಜ್ ಆಫ್ ರಿಟೇಲ್ ಸೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಕಾಂಪಿಟೇಷನ್ ಸ್ಪರ್ಧೆ. ಸೊ ಸ್ಪರ್ಧೆ ಕೂಡ ಇಲ್ಲಿ ಹೆಚ್ಚಾಗ್ತದೆ. ದ ರಿಟೇಲ್ ಸೆಕ್ಟರ್ ಹ್ಯಾಸ್ ಇನ್ಕ್ರೀಸ್ ಇನ್ ದ ಕಾಂಪಿಟೇಷನ್ ಬಿಟ್ವೀನ್ ದ ಟೂ ಫ್ಯಾಕ್ಟರೀಸ್ ಆರ್ ಬಿಟ್ವೀನ್ ದ ಟೂ ರಿಟೇಲರ್ಸ್ ಆರ್ ಮೋರ್ ರಿಟೇಲರ್ಸ್ ಅಂದ್ರೆ ಎರಡು ಕೈಗಾರಿಕೆಗಳ ನಡುವೆ ಅಥವಾ ಎರಡು ಒಂದು ಚಿಲ್ಲರೆ ವ್ಯಾಪಾರಿಗಳ ನಡುವೆ ಅಥವಾ ಬಹುತೇಕ ಅಂದ್ರೆ ವಿವಿಧ ಚಿಲ್ಲರೆ ವ್ಯಾಪಾರಿಗಳ ನಡುವೆ ಈ ಸ್ಪರ್ಧೆಯನ್ನು ಹೆಚ್ಚಿಸಲು ಕೂಡ ಏನಾಗಿದೆ ಅಂತಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಸಾಕಷ್ಟು ಕಾರಣೀಭೂತವಾಗಿದೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬ್ಯಾಕ್ ಎಂಡ್ ಅಂಡ್ ಸಪ್ಲೈ ಚೈನ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಪೂರೈಕೆ ಮತ್ತು ಪೂರಕ ಮತ್ತು ಪೂರೈಕೆ ಸರಪಳಿಯ ಪರಿಸರ ಅಂದ್ರೆ ಪೂರಕ ಮತ್ತು ಪೂರೈಕೆ ಸರಪಳಿಯ ಪರಿಸರ ಕೂಡ ಇಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ರಿಟೇಲ್ ಸೆಕ್ಟರ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಬೇಕಂದ್ರೆ ಅದು ಫಸ್ಟ್ ಎಲ್ಲಿಂದ ಬರುತ್ತೆ ಹೋಲ್ಸೇಲ್ ಟ್ರೇಡಿಂಗ್ ಅಂತ ಬರುತ್ತೆ. ಹೋಲ್ಸೇಲ್ ಟ್ರೇಡಿಂಗ್ ಅಲ್ಲಿ ಬರ್ಬೇಕಂದ್ರೆ ಅದು ಫ್ಯಾಕ್ಟರಿ ಏನ್ ಮಾಡಬೇಕು ಪ್ರೊಡಕ್ಷನ್ ಆಗಿರ್ಬೇಕು. ಫ್ಯಾಕ್ಟರಿಯಿಂದ ಹೋಲ್ಸೇಲ್ ಟ್ರೇಡಿಗೆ ಹೋಲ್ಸೇಲ್ ಟ್ರೇಡಿಂದ ರಿಟೇಲ್ ಟ್ರೇಡಿಗೆ ರಿಟೇಲ್ ಟ್ರೇಡಿಂದ ಟು ದ ಫೈನಲ್ ಕನ್ಸ್ಯೂಮರ್ಸ್ ಫಾರ್ ದ ಕನ್ಸಂಪ್ಷನ್ ಅಂದ್ರೆ ಸಗಟು ಮೊದಲು ಕಾರ್ಖಾನೆಗಳಿಂದ ಸಗಟು ವ್ಯಾಪಾರಕ್ಕೆ ಸಗಟು ವ್ಯಾಪಾರದಿಂದ ಚಿಲ್ಲರೆ ವ್ಯಾಪಾರಕ್ಕೆ ಚಿಲ್ಲರೆ ವ್ಯಾಪಾರದಿಂದ ಅನುಭೋಗಿಗಳಿಗೆ. ಸೊ ಈ ತರ ಇರ್ತಂದ್ರೆ ಅಲ್ಲಿ ಸಪ್ಲೈ ಚೈನ್ ಅಂತ ಇರುತ್ತೆ ಅಂದ್ರೆ ಪೂರೈಕೆ ಸರಪಳಿ ಅಂತ ಇರುತ್ತೆ. ಸೊ ಇಂಥ ಪೂರೈಕೆ ಸರಪಳಿಯನ್ನು ಕೂಡ ನಾವು ಏನ್ ಮಾಡ್ಬೋದು ರಿಟೇಲ್ ಸೆಕ್ಟರ್ ಅಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. these are all the positive impacts of the retail sector in the FDI ಅಂತ ಹೇಳ್ಬೋದು. ಓಕೆನಾ. and next we go to the study or discuss the arguments against FDI in India. It's a retail sector or drawbacks of FDI in retail sector. ಇದುವರೆಗೆ ನಾವು ಏನು ನೋಡಿದ್ವಿ ಈ ಒಂದು FDI ಇಂದ ರಿಟೇಲ್ ಸೆಕ್ಟರ್ ಅಲ್ಲಿ ಏನೇನು ಅಡ್ವಾಂಟೇಜಸ್ ಅಂದ್ರೆ ಏನೇನು ಅನುಕೂಲಗಳಿದಾವೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಏನೇನು ರಿಟೇಲ್ ಸೆಕ್ಟರ್ ಅಲ್ಲಿ ಒಂದು FDI ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೇನು ಡ್ರಾಬ್ಯಾಕ್ಸ್ ಅಂದ್ರೆ ಏನೇನು ಅನಾನುಕೂಲಗಳು ಅಥವಾ ವಿರುದ್ಧ ಸನ್ನಿವೇಶಗಳಿದಾವೆ ಅನ್ನೋದನ್ನ ಕೆಲವಷ್ಟು ಪಾಯಿಂಟ್ಸ್ ಗಳ ಮುಖಾಂತರ ನೋಡ್ತೀವಿ. let us discuss some points such as first one job losses ಉದ್ಯೋಗಿಗಳ ನಷ್ಟ ಅಂತ ಹೇಳ್ಬೋದು. because of many more use the FDI in a retail sector the jobs are losses ಅಂದ್ರೆ ನಾವು ಈ ಒಂದು FDI ನ ರಿಟೇಲ್ ಸೆಕ್ಟರ್ ಎಷ್ಟು ನಾವು ಯೂಸ್ ಮಾಡ್ಕೊಂತ ಹೋಗ್ತೀವಿ ಅಷ್ಟು ಉದ್ಯೋಗಗಳು ನಷ್ಟ ಆಗ್ತವೆ. ಯಾಕಂದ್ರೆ ನಾವು ಕ್ಯಾಪಿಟಲ್ ಇಂಟೆನ್ಸಿವ್ ಯೂಸ್ ಮಾಡ್ಕೊಂತೀವಿ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಅದೇ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಲೇಬರ್ಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಂತೀವಿ. ಸೊ ಇದರಿಂದ ಏನಾಗ್ತದೆ ಅಲ್ಲಿ ಪ್ರಾಡಕ್ಟ್ ಜಾಸ್ತಿ ಆದ್ರೂ ಕೂಡ ಏನಾಗ್ತದೆ ಜಾಬ್ ಲಾಸಸ್ ಗಳು ಆಗ್ತವೆ. ಅನ್ಆರ್ಗನೈಸ್ಡ್ ವರ್ಕರ್ಸ್ ಜಾಸ್ತಿ ಆದ್ರೂ ಕೂಡ ಆರ್ಗನೈಸೇಷನ್ಸ್ ಒಂದು ಕೊರತೆಯಲ್ಲಿ ಎದ್ದು ಕಾಣ್ತದೆ. ಸೊ ಅದಕ್ಕೋಸ್ಕರ ಜಾಬ್ ಲಾಸಸ್ ಗಳು ಕೂಡ ಇಲ್ಲಿ ಆಗ್ತವೆ ಅಂತ ಹೇಳ್ತಾರೆ. ಅಂಡ್ then we go to the second point is voice of small retailers ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ಅವಸಾನ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಆನ್ಲೈನ್ ಟ್ರೇಡಿಂಗ್ ಅಂದ್ರೆ ಆನ್ಲೈನ್ ವ್ಯಾಪಾರ ಆಗ್ತಿದೆ. ಸಚ್ ಆಸ್ ಅಮೆಜಾನ್ ಆಗಿರ್ಬೋದು ಅದೇ ತರ ಫ್ಲಿಪ್ಕಾರ್ಟ್ ಆಗಿರ್ಬೋದು ಸ್ನ್ಯಾಪ್ಡೀಲ್ ಆಗಿರ್ಬೋದು ಇಂಥ ಒಂದು ಆನ್ಲೈನ್ ವ್ಯಾಪಾರ ಜಾಸ್ತಿ ಆದಾಗ ಏನಾಗ್ತಂದ್ರೆ ರಿಟೇಲ್ ಟ್ರೇಡಲ್ಲಿ ನಾವು ತಗೊಳ್ಳೋದು ತುಂಬಾ ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಇಲ್ಲಿನ ಪ್ರೈಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಅದರಲ್ಲಿ ಪ್ರೈಸಸ್ ಗಳು ಅಲ್ಲಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದಟ್ಸ್ ವೈ ವೈಸ್ ಆಫ್ ಸ್ಮಾಲ್ ರಿಟೇಲರ್ಸ್ ಅಂದ್ರೆ ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ಅವಸಾನ ಇಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಕ್ರಿಯೇಟ್ಸ್ ಅ ಮೊನೋಪೊಲಿ ಆರ್ ಆಲಿಗೋಪೊಲಿ. ಇದು ಏಕಸ್ವಾಮ್ಯ ಅಥವಾ ಕೆಲ ಜನಸ್ವಾಮ್ಯವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತಾರೆ.
ಏಕಸ್ವಾಮ್ಯ ಅಂದ್ರೆ ಸಿಂಗಲ್ ಟ್ರೇಡರ್ ಇನ್ ದ ಮಾರ್ಕೆಟ್. ಕೆಲಜನ ಸ್ವಾಮ್ಯ ಅಂತಂದ್ರೆ ಒಲಿಗೋಪೊಲಿ ಅಂದ್ರೆ ಸಮ್ ಟ್ರೇಡರ್ ಟೂ ಆರ್ ತ್ರೀ ಟ್ರೇಡರ್ಸ್ ಇನ್ ಅ ಮಾರ್ಕೆಟ್ ಇಸ್ ಕಾಲ್ಡ್ ಒಲಿಗೋಪೊಲಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಬೇಕಾದ್ರೆ ಅವನು ಏಕಸ್ವಾಮ್ಯ ವ್ಯಾಪಾರ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಇಬ್ಬರು ಅಥವಾ ಮೂವರು ಇದ್ದಂದ್ರೆ ಅವರಿಗೆ ನಾವು ಕೆಲಜನ ಸ್ವಾಮ್ಯ ಅಂತ ಕರಿತೀವಿ. ಸೊ ದಟ್ಸ್ ವೈ ರಿಟೇಲ್ ಸೆಕ್ಟರ್ ಹ್ಯಾಸ್ ಕ್ರಿಯೇಟೆಡ್ a monopoly or oligopoly due to the causes of the rising in investment in the retail sector. ಅಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಅಲ್ಲಿ ನಾವು ಸಾಕಷ್ಟು ಹೂಡಿಕೆ ಮಾಡುವ ಮುಖಾಂತರ ಏನಂತಂದ್ರೆ ಇಲ್ಲಿ ಆಲಿಗೋಪೊಲಿ ಹಾಗೂ ಮೊನೋಪೊಲಿ ಅಂದ್ರೆ ಏಕಸ್ವಾಮ್ಯ ಅಥವಾ ಕೆಲಜನ ಸ್ವಾಮ್ಯವನ್ನು ಸೃಷ್ಟಿ ಮಾಡಲಾಗುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಈ ರಿಟೇಲ್ ಸೆಕ್ಟರ್ FDI ಮಾಡ್ತೀವಿ. ಸೊ FDI ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕೆಲವೇ ಜನ ವ್ಯಾಪಾರಿಗಳು ಏನಾಗ್ತಾರೆ ಅಲ್ಲಿ ಉಳ್ಕೊಂತಾರೆ, ಉಳಿದವರು ಯಾರು ಉಳ್ಕೊಂತಾರೆ. ಯಾಕಂದ್ರೆ ದೇ ಆರ್ ನಾಟ್ ಅ ಸ್ಟ್ರೆಂತ್ ಟು ಟ್ರೇಡ್ ಇನ್ ದ ರಿಟೇಲ್ ಸೆಕ್ಟರ್. ಅಂದ್ರೆ ಅವ್ರ ಹತ್ರ ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಟ್ರೇಡ್ ಮಾಡೋಕೆ ಅವ್ರ ಹತ್ರ ಶಕ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಕೆಲವೇ ವ್ಯಾಪಾರಿಗಳು ಅಥವಾ ಒಬ್ಬ ವ್ಯಾಪಾರಿ ಉಳ್ಕೊಂತಾನೆ. ಸೊ ದಟ್ಸ್ ವೈ ಏನಂತಂದ್ರೆ ಟ್ರೇಡ್ಸ್ ಆಫ್ ಮೊನೋಪೊಲಿ ಆರ್ ಒಲಿಗೋಪೊಲಿ ಡ್ಯೂ ಟು ದ ಕಾಸಸ್ ಆಫ್ ಮೋರ್ FDI ಇನ್ವೆಸ್ಟ್ ಇನ್ ರಿಟೇಲ್ ಸೆಕ್ಟರ್. ಅಂದ್ರೆ ಈ ಒಂದು ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ನಾವು ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನ ಬರಮಾಡಿಕೊಂಡು ಅಥವಾ ಅದನ್ನು ಹೂಡಿಕೆ ಮಾಡಿದಾಗ ಏನಾಗ್ತದೆ ಅಲ್ಲಿ ಮೊನೋಪೊಲಿ ಅಥವಾ ಆಲಿಗೋಪೊಲಿ ಅಂದ್ರೆ ಏಕಜನ ಸ್ವಾಮ್ಯ ಅಥವಾ ಕೆಲಜನ ಸ್ವಾಮ್ಯ ಇಲ್ಲಿ ಹುಟ್ಟುತ್ತದೆ ಅಂತ ಹೇಳ್ತಾರೆ. Then next point, cannibalization of existing markets. ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳನ್ನು ನುಂಗುವ ಹಕ್ಕುವ ಪ್ರವೃತ್ತಿ. ಫಾರ್ ಎಕ್ಸಾಂಪಲ್ FDI ಯಾವ ಒಂದು ಫ್ಯಾಕ್ಟರಿ ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಸೊ ಅಂತ ಒಂದು ಇನ್ವೆಸ್ಟ್ಮೆಂಟ್ ಏನಾಗ್ತದೆ ಅಂತ ಒಂದು ಫ್ಯಾಕ್ಟರಿದ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸೋಲ್ಡ್ ಆಗ್ತಿರ್ತವೆ. ಬಟ್ ಅದೇ ಟೈಮ್ ಅಲ್ಲಿ ಅದೇ ಒಂದು ಪ್ರಾಡಕ್ಟ್ ಅನ್ನ ಒಂದು ಅನುಸರಿಸಿಕೊಂಡ್ರೆ ಇನ್ನೊಂದು ಪ್ರಾಡಕ್ಟ್ ಬಂದಾಗ ಏನಾಗ್ತದೆ ಅಲ್ಲಿ ಎಕ್ಸಿಸ್ಟಿಂಗ್ ಮಾರ್ಕೆಟ್ಸ್ ದೇ ಆರ್ ಕ್ಯಾನಿಬಲೈಸ್ಡ್, ಅವು ಏನಾಗ್ತವೆ ನುಂಗಿ ಹಾಕಿಬಿಡ್ತವೆ. ಸೊ ಅದಕ್ಕೋಸ್ಕರ ಇದೊಂದು ಡಿಸ್ಅಡ್ವಾಂಟೇಜ್ ಆರ್ ಡ್ರಾಬ್ಯಾಕ್ ಆಫ್ FDI ಇನ್ ರಿಟೇಲ್ ಸೆಕ್ಟರ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಸಪ್ಲೈ ಚೈನ್ಸ್ ಫಾರ್ ಅಗ್ರೋ ಪ್ರೊಡ್ಯೂಸ್. ಕೃಷಿ ಉತ್ಪನ್ನಗಳಿಗೆ ವಿತರಣಾ ಸರಪಳಿಗಳು ದೇ ಆರ್ ಲೆಸ್ ಚೈನ್ಸ್ ಫಾರ್ ಅಗ್ರೋ ಪ್ರೊಡ್ಯೂಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ರಿಟೇಲ್ ಸೆಕ್ಟರ್ ಅಲ್ಲಿ ಅಗ್ರೋ ಪ್ರೊಡ್ಯೂಸ್ ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಸಾಕಷ್ಟು ಒಂದು ಚೈನ್ಸ್ ಗಳಲ್ಲಿ ಕಡಿಮೆ ಇದಾವೆ. ಬಟ್ ವಿ ಆರ್ ಕಂಪೇರಿಂಗ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡ್ ಸರ್ವಿಸ್ ಸೆಕ್ಟರ್ ಪ್ರಾಡಕ್ಟ್ಸ್ ಗೆ ಏನಿದಾವೆ ಸಾಕಷ್ಟು ಒಂದು ಸಪ್ಲೈ ಚೈನ್ಸ್ ಗಳು ಇರ್ತವೆ. ಬಟ್ ಅಗ್ರೋ ಪ್ರೊಡ್ಯೂಸ್ ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅಗ್ರೋ ಪ್ರೊಡ್ಯೂಸ್ ಮಾನ್ಸೂನ್ ಬೇಸ್ಡ್ ಪ್ರೊಡಕ್ಟಿವಿಟಿ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಲೆಸ್ ಕ್ವಾಲಿಟಿ ಟು ಯೂಸರ್ ಫಾರ್ ಫೈನಲ್ ಕನ್ಸಂಪ್ಷನ್. ಅಂದ್ರೆ ಈ ಒಂದು ಅಂತಿಮ ಅನುಭವಕ್ಕೆ ಒಂದು ಕೃಷಿ ಉತ್ಪನ್ನಗಳು ತುಂಬಾ ಕಡಿಮೆ ರೀತಿಯಲ್ಲಿ ಲೆಸ್ ಕಂಪ್ನಿಯನ್ನು ನೋಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಸರ್ವಿಸ್ ಸೆಕ್ಟರ್ ಮತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಒಂದು ಚೇಂಜ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಅಂಡ್ ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ, ಭಾರತ ಮತ್ತು ಚೀನಾ ನಡುವಿನ ಹೋಲಿಕೆ. ನಾವು ಎರಡು ದೇಶಗಳ ಹೋಲಿಕೆ ಮಾಡಿದ್ರೆ ವಿ ಹ್ಯಾವ್ ಸೀನ್ ಮೋರ್ ರಿಟೇಲ್ ಟ್ರೇಡ್ ಇನ್ ಚೈನಾ. ಅಂದ್ರೆ ಚೀನಾದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಒಂದು ಚಿಲ್ಲರೆ ವ್ಯಾಪಾರ ಕ್ಷೇತ್ರವನ್ನು ನೋಡ್ತೀವಿ. ಯಾಕಂದ್ರೆ ನಾವು ದಿನನಿತ್ಯ ಬಳಸುವ ಶೇಕಡ 90ಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ಸರಪಳಿ ಇರ್ತವೆ ಚೀನಾದವೇ ಆಗುತ್ತೆ. ಯಾಕಂದ್ರೆ ಚೀನಾ ಟ್ರೇಡ್ ರಿಟೇಲ್ ಟ್ರೇಡ್ ಅಷ್ಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಭಾರತ ಮತ್ತು ಚೀನಾ ನಡುವೆ ಹೋಲಿಕೆ ಮಾಡಿದ್ರೆ ಇನ್ನು ಚೀನಾದಲ್ಲೇ ಜಾಸ್ತಿ ಇದೆ, ಬಟ್ ಭಾರತದಲ್ಲಿ ಈ ಒಂದು ರಿಟೇಲ್ ಟ್ರೇಡ್ ಅನ್ನೋದು ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಅಂಡ್ ಲಾಸ್ಟ್ ಪಾಯಿಂಟ್, ಮಾರ್ಜಿನಲೈಸ್ಡ್ ಡೊಮೆಸ್ಟಿಕ್ ಎಂಟರ್ಪ್ರೈನರ್ಸ್, ದೇಶೀಯ ಉದ್ಯಮಗಳ ಅವಸಾನ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಒಂದು ರಿಟೇಲ್ ಟ್ರೇಡ್ ಅಲ್ಲಿ ನಾವು FDI ಜಾಸ್ತಿ ಮೋರ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಂತಂದ್ರೆ ಡೊಮೆಸ್ಟಿಕ್ ಎಂಟರ್ಪ್ರೈನರ್ಸ್ ಅಂದ್ರೆ ದೇಶೀಯ ಉದ್ಯಮಗಳು ಅಲ್ಲಿ ಅವಸಾನಗೊಳ್ತಾರೆ, ಅಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಅಂಡ್ ದೆನ್ ವಿ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ ಟಾಪಿಕ್, ಇನ್ಫ್ಲೋ ಆಫ್ FDI ಇನ್ ವೇರಿಯಸ್ ಸೆಕ್ಟರ್. ವಿವಿಧ ವಲಯಗಳಲ್ಲಿ ವಿದೇಶಿ ಹೂಡಿಕೆ ಒಳಹರಿವು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಿದ್ದೀವಿ. ಅಂದ್ರೆ ಇನ್ನು ಫಾರ್ ಇಯರ್ ಅಂದ್ರೆ 2018 ಅಥವಾ 2019 ಪ್ರತಿಯೊಂದು ವರ್ಷಕ್ಕೆ ಹೋಲಿಸಿದಂತೆ ಇಲ್ಲಿ ಇನ್ಫ್ಲೋ ಆಫ್ FDI ಅಂದ್ರೆ ಇನ್ನು ವೇರಿಯಸ್ ಸೆಕ್ಟರ್ಸ್ ಅಂದ್ರೆ ವಿವಿಧ ವಲಯಗಳಲ್ಲಿ ಒಂದು ವಿದೇಶಿ ಹೂಡಿಕೆ ಒಳಹರಿವು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಒಂದು 5 ಚಾರ್ಟ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೆಕ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಇನ್ಫ್ಲೋ ಆಫ್ FDI ಇನ್ ವೇರಿಯಸ್ ಸೆಕ್ಟರ್ಸ್, ಟಾಪ್ 10 ಸೆಕ್ಟರ್ಸ್ ಅಲ್ಲಿ ಒಂದು FDI ಯಾವ ತರ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ನೋಡ್ತಿದ್ವಿ. ಫಸ್ಟ್ ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ 31% FDI ಆರ್ ಇನ್ವೆಸ್ಟೆಡ್. ಅಂದ್ರೆ ಶೇಕಡ 31% ಹೂಡಿಕೆ ಎಲ್ಲಾಗಿದೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ 30% ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಇದರಲ್ಲಿ 13% ಆಗಿರುತ್ತೆ. ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ 12%, ಅಂಡ್ ಹೌಸಿಂಗ್ ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ 11%, ಅಂಡ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ
10% and power ಅಲ್ಲಿ 6%, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ 6%, ಮತ್ತೆ ಮೆಟಲರ್ಜಿಕಲ್ ಇಂಡಸ್ಟ್ರೀಸ್ ಗಳಲ್ಲಿ 4%, ಸೊ ಆಮೇಲೆ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ 4% and ಕೆಮಿಕಲ್ಸ್ ಅಲ್ಲಿ ಲಾಸ್ಟ್ 3%. ಈ ತರ FDI they are invested in a different sectors, inflow of FDI in a various sectors. ಅಂದ್ರೆ ಈ ಎಲ್ಲ ಸೆಕ್ಟರ್ಗಳಲ್ಲಿ FDI ಎಷ್ಟು ಇನ್ಫ್ಲೋ ಆಗುತ್ತೆ ಅನ್ನೋದನ್ನ ನಾವು we are converted in the percentage, ಅಂದ್ರೆ ಪರ್ಸೆಂಟೇಜ್ ನಾವು ಕನ್ವರ್ಟ್ ಮಾಡಿ ಹೇಳ್ತೀವಿ. ಯಾಕೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಒಂದು FDI ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಅಂದ್ರೆ ಅದು ಬಹುಬೇಗ ಏನಾಗ್ತದೆ ತನ್ನ ಒಂದು ರಿಫ್ಲೆಕ್ಷನ್ ಅಂದ್ರೆ ತನ್ನ ಒಂದು ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗ್ತದೆ ಅದರ ಒಂದು ಪ್ರಾಫಿಟ್ ನಮಗೆ ಬಹುಬೇಗ ಬರ್ತದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಸೆವೆರಲ್ ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅವರು ದೇ ಆರ್ ಇನ್ವೆಸ್ಟೆಡ್. ಅದರಲ್ಲಿ ಏನಾದ್ರು ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಸೆಕ್ಟರ್ ಅಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿರ್ಬೋದು, ಟೆಲಿಕಮ್ಯುನಿಕೇಶನ್ ಆಗಿರ್ಬೋದು, ಮತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಅದರಲ್ಲಿ ಅವರು ಏನ್ ಮಾಡ್ತಾರೆ ದೇ ಆರ್ ಇನ್ವೆಸ್ಟೆಡ್. ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಒಂದು ಏನೋ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಬೌಟ್ 31% ಅಂದ್ರೆ 31% ಕೂಡ ಇಲ್ಲಿ ಏನಾಗ್ತದೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಆಗುತ್ತೆ. ಸೊ ಇದನ್ನ ನಾವು ಟಾಪ್ 10 ಸೆಕ್ಟರ್ಸ್ ಅಲ್ಲಿ FDI ಯಾವ ತರ ಇನ್ವೆಸ್ಟ್ಮೆಂಟ್ ಆಗಿರೋದನ್ನ ಒಂದು 5 ಚಾರ್ಟ್ ಮುಖಾಂತರ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು 10 ಬಿಗ್ಗೆಸ್ಟ್ ಇನ್ವೆಸ್ಟಿಂಗ್ ಕಂಟ್ರೀಸ್ ಅಂದ್ರೆ 10 ದೊಡ್ಡ ಒಂದು ಇನ್ವೆಸ್ಟಿಂಗ್ ಅಂದ್ರೆ ಹೂಡಿಕೆ ದೇಶಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಸ್ ಪರ್ 2019 ಡೇಟಾ ಪ್ರಕಾರ ಯಾವ ದೇಶಗಳು ಅತಿ ಹೆಚ್ಚು ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಇದ್ದೀವಿ. ಸೊ ಫಸ್ಟ್ ಒನ್ ಸಿಂಗಾಪುರ್. ಸೊ ಇದು 1,12,362 FDI ಇಂಪೋರ್ಟ್ಸ್ ಅಂದ್ರೆ 1,12,362 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿದೆ. ದಿಸ್ ಇಸ್ ದ ಫಸ್ಟ್ ಬಿಗ್ಗೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು ಸಿಂಗಾಪುರ್. ಅದಾದ್ಮೇಲೆ ಮಾರಿಷಸ್ ಆಗಿರ್ಬೋದು, ನೆದರ್ಲ್ಯಾಂಡ್ಸ್ ಆಗಿರ್ಬೋದು, US ಆಗಿರ್ಬೋದು, ಮತ್ತೆ ಜಪಾನ್, UK, UAE, ಜರ್ಮನಿ, ಫ್ರಾನ್ಸ್ ಅಂಡ್ ಸೈಪ್ರಸ್. ಸೊ ಈ ಎಲ್ಲಾ ದೇಶಗಳು ಏನಂತಂದ್ರೆ ದೇ ಆರ್ 10 ಬಿಗ್ಗೆಸ್ಟ್ ಇನ್ವೆಸ್ಟಿಂಗ್ ಕಂಟ್ರೀಸ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಈ ಒಂದು 10 ದೇಶಗಳಂತಂದ್ರೆ ಇಂತಹ ಹೂಡಿಕೆ ಮಾಡುವ ದೊಡ್ಡ ದೇಶಗಳು ಅಂತ ನಾವು ತಿಳ್ಕೊಂತೀವಿ. ಅಂಡ್ ಅನದರ್ government big reforms make India most open economy for FDI in the India in the world. ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಭಾರತ ದೇಶವು ಏನಂದ್ರೆ ಜಗತ್ತಿನಲ್ಲಿ ಈ ಒಂದು FDI ಸಾಕಷ್ಟು ಒಂದು ಪ್ರಖ್ಯಾತಿಯನ್ನು ಗಳಿಸಿದೆ ಅಂತ ಹೇಳ್ತಾರೆ. ಸೊ ಅದು ಯಾಕೆ ಅನ್ನೋದನ್ನ ಕೆಲವಷ್ಟು ಅಂಶಗಳ ಮುಖಾಂತರ ನಾವು ಅಧ್ಯಯನ ಮಾಡ್ತೀವಿ. ಸೊ ಫಸ್ಟ್ ಒನ್ ರಾಡಿಕಲ್ ಚೇಂಜಸ್ ಇನ್ FDI ಪಾಲಿಸಿ ರಿಸಲ್ಟ್ ಟು ಲೀಡ್ ಆನ್ ಗ್ರೋತ್ ಆನ್ ಪಾತ್. ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಟೇಕ್ ಅ ರಾಡಿಕಲ್ ಚೇಂಜಸ್ ಅಂದ್ರೆ ಅಮೂಲಾಗ್ರ ಬದಲಾವಣೆಗಳನ್ನ ಈ ಒಂದು FDI ಪಾಲಿಸಿಯಲ್ಲಿ ಅದು ತಗೊಳ್ತಾರೆ. ಸೊ ದಟ್ಸ್ ವೈ FDI ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್ ಗವರ್ಮೆಂಟ್ ಪ್ರೊವೈಡ್ಸ್ ಮೇಜರ್ ಇನ್ಸ್ಟಿಟ್ಯೂಟ್ಸ್ ಟು ಎಂಪ್ಲಾಯ್ಮೆಂಟ್ ಅಂಡ್ ಜಾಬ್ ಕ್ರಿಯೇಷನ್. ಅಂದ್ರೆ ಒಂದು ಉದ್ಯೋಗ ಸೃಷ್ಟಿಗಾಗಿರ್ಬೋದು, ಅದೇ ತರ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಗವರ್ಮೆಂಟ್ ಏನ್ ಮಾಡ್ತಂದ್ರೆ FDI ನ ಮೋರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಅವಕಾಶವನ್ನು ನೀಡುತ್ತೆ ಅಂತ ಹೇಳ್ಬೋದು. ಅಂಡ್ India now the most open economy in the world for FDI. This is the important point. Okay na? India now the most open economy in the world for FDI. ವಿದೇಶ ನೇರ ಹೂಡಿಕೆಗೆ ಇದು ಅತ್ಯಂತ ದೊಡ್ಡ ದೇಶ. ಮೋಸ್ಟ್ ಎಕನಾಮಿ ಓಪನ್ ಎಕನಾಮಿ ಅಂದ್ರೆ ಅತ್ಯಂತ ಮುಕ್ತ ದೇಶ ಅಥವಾ ತೆರೆ ದೇಶವಾಗಿ ಭಾರತ ಇವತ್ತು ದಿವಸ ಹೊರಹೊಮ್ಮಿದೆ. ಯಾವುದರಲ್ಲಿ ಇನ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶ ನೇರ ಹೂಡಿಕೆಯಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಭಾರತ ದೇಶ ಜಗತ್ತಿನ ಅತಿ ಹೊರಹೊಮ್ಮಿದ ಅಥವಾ ತೆರೆದ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಮೋಸ್ಟ್ ಸೆಕ್ಟರ್ಸ್ ಅಂಡರ್ ಆಟೋಮೆಟಿಕ್ ಅಪ್ರೋಚ್ ರೂಟ್. ಯು ನೋ ದಟ್ ದೇ ಆರ್ 2 routes, automatic route and another one government route. So most of the sectors are under the automatic approach route. ಅಂದ್ರೆ ಸ್ವಯಂಚಾಲಿತ ಮಾರ್ಗದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲಾ ಒಂದು ಸೆಕ್ಟರ್ಗಳನ್ನ ಅಂದ್ರೆ ಸಾಕಷ್ಟು ಸೆಕ್ಟರ್ ಬಹುತೇಕ ಒಂದು ವಲಯಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಸ್ವಯಂಚಾಲಿತ ಮಾರ್ಗದಲ್ಲಿ ನಾವು ಹಾಕಿದೀವಿ ಅಂತ ಹೇಳ್ತಾರೆ. ಈ ಒಂದು ಸ್ವಯಂಚಾಲಿತ ಮಾರ್ಗದಲ್ಲಿ ಹಾಕೋ ಮುಖಾಂತರ ಏನಾಗ್ತಂದ್ರೆ ಅಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾ ಲೆಸ್ ಟೈಮ್ ತಗೊಳುತ್ತೆ, ಮತ್ತೆ ಅವ್ರಿಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಆಗುದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಆಟೋಮೆಟಿಕ್ ರೂಟ್ ಅಲ್ಲಿ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿರ್ತಾರೆ ಅಂತ ಹೇಳ್ತಾರೆ. ಮೇಜರ್ FDI ರಿಫಾರ್ಮ್ಸ್ ಅಂಡರ್ಟೇಕನ್ ಸೆವೆರಲ್ ಕೀ ಫ್ಯಾಕ್ಟರ್ಸ್. ಅಂದ್ರೆ ವಿವಿಧ ಅಂಶಗಳ ಮುಖಾಂತರ ಏನ್ ಮಾಡಿದ್ರು ಅಂತಂದ್ರೆ ಒಂದು FDI ರಿಫಾರ್ಮ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಫೇಮಾ ಆಕ್ಟ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಆಗಿರ್ಬೋದು. ಸೊ ಈ ತರ ಒಂದು ಆಕ್ಟ್ ಗಳನ್ನ ಏನ್ ಮಾಡೋದು, ಮತ್ತೆ FDI ಪಾಲಿಸಿಯನ್ನು ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡೋದಾಗಿರ್ಬೋದು. ಆಮೇಲೆ
FDI ಕ್ಯಾಪ್ ಅನ್ನು ನಾವು ರೈಸ್ ಮಾಡೋದು ಅಥವಾ ಲೆಸ್ ಮಾಡೋದು, ಮತ್ತೆ ಕೆಲವೊಂದು ಸೆಕ್ಟರ್ಗಳಲ್ಲಿ 100% FDI ಅನ್ನು ಕೊಡುವುದು. ಸೊ ಇದೆಲ್ಲ ಏನಾಗ್ತದೆ FDI ರಿಫಾರ್ಮ್ಸ್ ಅಂತ ಹೇಳ್ಬೋದು. ಅಂಡ್ 100% FDI in defense and civil aviation. These are the two sectors as they are invested 100% FDI. ಅಂದ್ರೆ 100% ಹೂಡಿಕೆಯನ್ನು ನಾವು ರಕ್ಷಣಾ ಕ್ಷೇತ್ರದಲ್ಲಿ ಮತ್ತು ನಾಗರಿಕ ವಿಮಾನಯಾನದಲ್ಲಿ ನಾವು ಏನು ಮಾಡಿದ್ವಿ 100% ಹೂಡಿಕೆಯನ್ನು ಮಾಡಲಾಗಿದೆ. ಅದು 100% ಹೂಡಿಕೆಗೆ, ವಿದೇಶಿ ನೇರ ಹೂಡಿಕೆಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ನಾವು ತಿಳ್ಕೊಬಹುದಾಗಿದೆ. ಇಂಡಿಯಾ ರೆಕಾರ್ಡ್ಸ್ ಹೈಯೆಸ್ಟ್ ಎವರ್ FDI flows at $55.46 billion in financial year 2015 and 16. ಅಂದ್ರೆ 2015 ಮತ್ತು 2016 ಏನಾಯ್ತಂದ್ರೆ $55.46 ಅಮೆರಿಕನ್ ಬಿಲಿಯನ್ ಡಾಲರ್ ಅಷ್ಟು ಏನಾದ್ರೆ ಅಲ್ಲಿ ಹೈಯೆಸ್ಟ್ ರೆಕಾರ್ಡ್ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಲಾಸ್ಟ್ ಪಾಯಿಂಟ್, ಇಂಡಿಯಾ ರೇಟೆಡ್ ಹ್ಯಾಸ್ ಫಸ್ಟ್ FDI destination by the several international agencies. ಅಂದ್ರೆ in the recent time ಅಲ್ಲಿ ಕೆಲವೊಂದಿಷ್ಟು ರಿಸರ್ಚ್ ಗಳನ್ನು ಮಾಡಿದಾಗ ಸೊ ಆ ರಿಸರ್ಚ್ ಗಳ ಮುಖಾಂತರ ಏನು ಹೇಳಿದೆ ಅಂದ್ರೆ ಇಂಡಿಯಾ ಆಸ್ ಅ ಫಸ್ಟ್ FDI destination in the world. ಅಂದ್ರೆ ಜಗತ್ತಿನಲ್ಲಿ ಭಾರತ ಅನ್ನೋದು ಸಾಕಷ್ಟು ವಿದೇಶಿ ನೇರ ಹೂಡಿಕೆಯನ್ನ ಬರಮಾಡಿಕೊಳ್ಳುತ್ತಿರುವ ಅಥವಾ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಣೆ ಮಾಡುತ್ತಿರುವ ಪ್ರಪ್ರಥಮ ಮತ್ತು ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಯಾವುದಾಗಿದೆ ಅಂದ್ರೆ ಅದು ಭಾರತ ಆಗಿದೆ ಅಂತ ಹೇಳ್ತಾರೆ. ಸೊ these are all the concepts we have studied in the chapter 5th of foreign direct investment. So thank you all of you.